ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಲೀ ಕ್ರಾನಿನ್ಸ್ ದ ಮಮ್ಮಿ ಮೂವಿಯನ್ನ ಬ್ರೇಕ್ ಡೌನ್ ಮಾಡ್ತೀನಿ. ಮೊದ್ಲಿನ ತರ ಮಮ್ಮಿ ಬ್ಯಾಂಡೇಜ್ ಸುತ್ಕೊಂಡು ಶವಪೆಟ್ಟಿಗೆಯಿಂದ ಎದ್ದು ಬರಲ್ಲ. ಈ ಬಾರಿ ಮಮ್ಮಿನ ನೋಡಿದ್ರೆ 4 ದಿನ ನಿದ್ದೆ ಬರಲ್ಲ, ಅಷ್ಟು ಭಯಾನಕವಾಗಿದೆ. ದ ಎಕ್ಸಾರ್ಸಿಸ್ಟ್, ಕಾಂಜುರಿಂಗ್ ಯೂನಿವರ್ಸ್ ನ ಮೂವೀಸ್ ಮತ್ತೆ ಇವಿಲ್ ಡೆಡ್ ಮೂವೀಸ್ ಎಲ್ಲವನ್ನ ಒಟ್ಟಿಗೆ ಸೇರಿಸಿ ಒಂದು ಮೂವಿ ಮಾಡಿದ್ರೆ ಹೇಗಿರುತ್ತೋ ಅದೇ ರೀತಿ ಇದೆ ಈ ಮೂವಿ. ಮಮ್ಮಿ ಕಾನ್ಸೆಪ್ಟ್ ನ ಸುತ್ತ ಹೊಸ ಡೀಮನ್ ನ ಕತೆ ಬರೆದು ಈ ಕಾರಣಕ್ಕೂ ಮಮ್ಮಿನ ಮಾಡ್ತಾರ ಅಂತ ತಲೆ ಕೆಡ್ಸ್ಕೊಳ್ಳೋ ಹಾಗೆ ಮಾಡಿದರೆ ಡೈರೆಕ್ಟರ್ ಲೀ ಕ್ರಾನಿನ್ ಅವರು. ಆದ್ರೆ ನೀವು ಮೂವಿಯಲ್ಲಿ ಏನಾಯ್ತು ಅಂತ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಮೂವಿಯಲ್ಲಿ ಏನೆಲ್ಲ ಆಯ್ತು ಅಂತ ಡೀಟೇಲ್ ಆಗಿ ಬ್ರೇಕ್ ಡೌನ್ ಮಾಡ್ತೀನಿ. ಮೂವಿನ ಆಲ್ರೆಡಿ ನೋಡಿದ್ರು ಕೆಲವೊಂದು ವಿಷಯಗಳನ್ನ ನೀವು ಮಿಸ್ ಮಾಡ್ಕೊಂಡಿರ್ತೀರಾ ಸ್ನೇಹಿತರೆ. ಯಾವ್ದಾದ್ರು ಸೀನ್ ಅಲ್ಲಿ ಯಾಕೆ ಈ ರೀತಿ ಆಯ್ತು, ಹೇಗಾಯ್ತು ಅಂತೆಲ್ಲ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಈ ವಿಡಿಯೋ ನೋಡಿದ ಮೇಲೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಲೀ ಕ್ರಾನಿನ್ ಅವರ ಇವಿಲ್ ಡೆಡ್ ರೈಸ್ ಮೂವಿಗೆ ಯಾವ ರೀತಿ ಕನೆಕ್ಷನ್ ಇದೆ, ಇವಿಲ್ ಡೆಡ್ ಯೂನಿವರ್ಸ್ ಅಲ್ಲೇ ಈ ಮೂವಿ ನಡೆಯೋದು ಅಂತ ಡೈರೆಕ್ಟರೇ ಹೇಳಿದ್ದಾರೆ. ಹೇಗೆ ಸೇಮ್ ಯೂನಿವರ್ಸ್ ಗೆ ಬರುತ್ತೆ ಅಂತ ಕೂಡ ಹೇಳ್ತೀನಿ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನ ಚಾನಲ್ಗೆ ಜಾಯ್ನ್ ಆಗಿ ಮೆಂಬರ್ಸ್ ಆಗಿರೋ ಅಮ್ಮು, ಅಮೂಲ್ಯ, ನಿತೇಶ್, ಬೆಲ್ಚದ ಚೇಳೂರು, ಸಾತ್ವಿಕ್, ಗೋಕು ಬ್ಲಾಕ್, ರಾಣಿ, ಮನೋಜ್ ಮತ್ತೆ ಅರ್ಪಿತಾ ಎಲ್ಲರಿಗೂ ತುಂಬಾನೇ ಥ್ಯಾಂಕ್ಸ್. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಈಜಿಪ್ಟ್ ನ ಅಸ್ವಾನ್ ಸಿಟಿಯಲ್ಲಿ ವಾಸವಾಗಿರೋ ಒಂದು ಫ್ಯಾಮಿಲಿಯನ್ನ ತೋರಿಸ್ತಾರೆ. ಇವನ ಹೆಸರು ಗಮಾಲ್, ಹೆಂಡತಿ ಹೆಸರು. ಮೂವಿ ಮುಗ್ದೋದ್ರು ಏನು ಅಂತ ಗೊತ್ತಾಗಲ್ಲ, ಆದರೆ ಮೂವಿಯಲ್ಲಿ ಇವಳನ್ನ ದ ಮಜಿಷಿಯನ್ ಅಂತ ಕರೀತಾರೆ. ಯಾಕೆ ಅಂತ ಮುಂದೆ ಗೊತ್ತಾಗುತ್ತೆ. ಇವ್ರಿಗೆ 3 ಜನ ಮಕ್ಕಳು. ಲೇಲಾ ಎಲ್ಲರಿಗಿಂತ ಚಿಕ್ಕವಳು. ಇವಳ ಅಣ್ಣಂದಿರ ಹೆಸರು ಜಬಾರಿ ಮತ್ತೆ ತಾರಿಕ್. ಎಲ್ಲರೂ ಹೊರಗೆ ಮಾರ್ಕೆಟ್ಗೆ ಹೋಗಿದ್ರು. ಈಗ ತಮ್ಮ ಮನೆಗೆ ಬರ್ತಾರೆ. ಮನೆ ಮುಂದೆ ನೆಕ್ಟರಿನ್ ಹಣ್ಣಿನ ಫಾರ್ಮ್ ಇದೆ. ಮಾರ್ಕೆಟ್ ಇಂದ ಮನೆಯಲ್ಲಿ ಸಾಕಿರೋ ಪಕ್ಷಿಗೆ ಫುಡ್ ಕೂಡ ತಂದಿದ್ದಾರೆ. ಆದ್ರೆ ಕೇಜಲ್ಲಿ ಪಕ್ಷಿನೇ ಕಾಣ್ತಿಲ್ವಲ್ಲ ಅಂತ ಲೇಲಾ ಬಂದು ನೋಡಿದಾಗ ಪಕ್ಷಿ ಕೆಳಗೆ ಬಿದ್ದು ಒದ್ದಾಡ್ತಾ ಇದೆ. ಬಾಯಿಂದ ಒಂದೇ ಸಮ ರಕ್ತ ಬರ್ತಿದೆ. ಏನಾಗ್ತಿದೆ ಅಂತ ನಮ್ಗೆ ಗೊತ್ತಾಗ್ತಿಲ್ಲ, ಆದ್ರೆ ಮಜಿಷಿಯನ್ಗೆ ಮತ್ತೆ ಗಮಾಲ್ಗೆ ಗೊತ್ತಾಯ್ತು. ಹಾಗಾಗಿ ಮಕ್ಕಳಿಗೆ ಇಲ್ಲೇ ಇರೋಕೆ ಹೇಳಿ ಮನೆಯ ಮಧ್ಯಭಾಗದಲ್ಲಿ ಇರೋ ಸಣ್ಣ ಪಿರಮಿಡ್ ಹತ್ರ ಬರ್ತಾರೆ. ಇಲ್ಲೇ ಕೆಳಗೆ ಬೇಸ್ಮೆಂಟ್ ಗೆ ಹೋಗೋಕೆ ಡೋರ್ ಕೂಡ ಇದೆ. ಈ ಡೋರ್ ನ ಓಪನ್ ಮಾಡ್ಕೊಂಡು ಪಿರಮಿಡ್ ನ ಕೆಳಗಿರೋ ಬೇಸ್ಮೆಂಟ್ ಗೆ ಬಂದಾಗ ನೋಡ್ತೀವಿ ಗೋಡೆ ಮೇಲೆಲ್ಲ ಹಳೆ ಈಜಿಪ್ಷಿಯನ್ ಲ್ಯಾಂಗ್ವೇಜ್ ಅಲ್ಲಿ ಮಂತ್ರಗಳನ್ನ ಬರ್ದಿದೆ. ಮತ್ತೆ ಬಸಾಲ್ಟ್ ಇಂದ ಮಾಡಿರೋ ಸಾರ್ಕೋಫೇಗಸ್ ಇದೆ. ಬಸಾಲ್ಟ್ ಅಂದ್ರೆ ವಾಲ್ಕೆನೋ ಒಳಗಿಂದ ಬಂದಿರೋ ಲಾವಾ ಸಡನ್ ಆಗಿ ತಣ್ಣಗಾದಾಗ ತುಂಬಾನೇ ಗಟ್ಟಿಯಾಗಿರೋ ಕಲ್ಲಿನ ರೀತಿ ಆಗುತ್ತೆ. ಅದೇ ಕಲ್ಲುಗಳನ್ನ ಬಸಾಲ್ಟ್ ಅಂತಾರೆ. ಬಸಾಲ್ಟ್ ಇಂದನೇ ಈ ಸಾರ್ಕೋಫೇಗಸ್ ನ ಮಾಡಿದರೆ. ಸಾರ್ಕೋಫೇಗಸ್ ಅಂದ್ರೆ ಶವಪೆಟ್ಟಿಗೆನೆ, ಆದ್ರೆ ಕಲ್ಲಿಂದ ಕೆತ್ತಿರ್ತಾರೆ. ಮೇಲೆ ಸೈಡ್ ಅಲ್ಲೆಲ್ಲ ಬೇಕಾದ್ರೆ ಡಿಸೈನ್ ಮಾಡಿಸ್ಕೊಂತಾರೆ. ಯಾಕಂದ್ರೆ ಈ ಶವಪೆಟ್ಟಿಗೆಯನ್ನ ಮಣ್ಣಲ್ಲಿ ಊತ್ ಹಾಕಲ್ಲ, ಭೂಮಿಯ ಮೇಲೆ ಡಿಸ್ಪ್ಲೇಗೆ ಇಡೋದು. ಪ್ರಾಚೀನ ಈಜಿಪ್ಟ್ ಅಲ್ಲಿ ಇದೇ ರೀತಿ ರಾಜಾರಾಣಿಯರ ಅಥವಾ ಬೇರೆ VIP ಜನ ಯಾರಿದ್ರು ಅವರ ಬಾಡಿಯನ್ನ ಮಮ್ಮಿ ಮಾಡಿ ಸಂರಕ್ಷಿಸಿ ಇಡೋಕೆ ಈ ತರ ಕಲ್ಲಿಂದ ಮಾಡಿರೋ ಶವಪೆಟ್ಟಿಗೆಯನ್ನ ಬಳಸ್ತಾ ಇದ್ರು. ಇದನ್ನೇ ಸಾರ್ಕೋಫೇಗಸ್ ಅನ್ನೋದು. ಇದನ್ನ ಓಪನ್ ಮಾಡಿ ಚೆಕ್ ಮಾಡೋಕೆ ಮೆಜಿಷಿಯನ್ ಮತ್ತೆ ಗಮಾಲ್ ಇಬ್ರು ತುಂಬಾನೇ ಹೆದರ್ಕೊಂತಾ ಇದ್ದಾರೆ. ಇದರ ಡೋರ್ ತುಂಬಾನೇ ತೂಕ ಇರುತ್ತೆ. ಆ ಕಡೆ ಒಬ್ರು ಈ ಕಡೆ ಒಬ್ರು ಇಟ್ಕೊಂಡು ಎತ್ತೋಕಾಗಲ್ಲ. ಅದಕ್ಕೆ ಹುಕ್ಗಳನ್ನ ಡೋರ್ಗೆ ಹಾಕಿ ಒಂದು ಮೆಕ್ಯಾನಿಕಲ್ ಡಿವೈಸ್ ಇಂದ ಡೋರ್ ನ ಮೇಲಕ್ಕೆ ಎಳಿತಾ ಇದ್ದಾನೆ ಗಮಾಲ್. ಪೂರ್ತಿ ಡೋರ್ ತೆಗೆದ್ಬಿಟ್ಟು ಆಮೇಲೆ ಸ್ವಲ್ಪ ತೆಗಿಯಪ್ಪ ಅಂತ ಮಜಿಷಿಯನ್ ಹೇಳಿ ಡೋರ್ ಸ್ವಲ್ಪ ಓಪನ್ ಆಗ್ತಿದ್ದಂಗೆ ಲ್ಯಾಂಪ್ ಇಟ್ಕೊಂಡು ಒಳಗೆ ನೋಡ್ತಾಳೆ. ಒಳಗೆ ಮಮ್ಮಿ ಮಾಡಿ ಮಲಗಿಸಿರೋ ಒಬ್ಬ ವ್ಯಕ್ತಿ ಎಚ್ಚರಗೊಂಡಿದ್ದಾನ ಅಂತ ನೋಡೋಕೆ. ಎದ್ದಿರೋ ಹಾಗೆ ಕಾಣ್ತಿಲ್ಲ, ಆದ್ರೆ ಇದ್ದಕ್ಕಿದ್ದಂಗೆ ಗಾಳಿಗೆ ಲ್ಯಾಂಪ್ ಹಾರೋಯ್ತು. ಬೇಸ್ಮೆಂಟ್ ಅಲ್ಲಿ ಗಾಳಿ ಎಲ್ಲಿಂದ ಬಂತು ಅಂತ ಮೆಜಿಷಿಯನ್ ಗೆ ಡೌಟ್ ಬರ್ತಾ ಇದೆ. ಆದ್ರೆ ನಾವು ಸರಿಯಾಗಿ ಗಮನಿಸಿದ್ರೆ ಮಮ್ಮಿನೇ ಎದ್ದು ಲ್ಯಾಂಪ್ ನ ಆರಿಸಿದ್ದು. ಗಾಬರಿಯಾಗಿ ಮೆಜಿಷಿಯನ್ ಮತ್ತೆ ಲ್ಯಾಂಪ್ ಹಚ್ಕೊಂಡು ನೋಡಿ ಮಮ್ಮಿ ಎದ್ದಿಲ್ಲ ಬಿಡು ಅಂತ ಗಮಾಲ್ಗೆ ಹೇಳ್ತಾಳೆ. ಹೇಳಿ ಮಮ್ಮಿ ಕಡೆ ತಿರುಗಿ ನೋಡ್ತಿದ್ದಂಗೆ ಮಮ್ಮಿ ಎದ್ದು ಜೋರಾಗಿ ಕಿರ್ಚಾಡುತ್ತೆ. ಹಿಂದೆನೆ ಡೋರ್ ನ ಹಿಡಿದಿದ್ದ ಒಂದು ಹುಕ್ ಕಿತ್ಕೊಂಡು ಹೋಗಿ ಗಮಾಲ್ ನ ದವಡೆಗೆ ಚುಚ್ಕೊಳ್ಳುತ್ತೆ. ಇದರಿಂದ ಇವನು ಇಲ್ಲೇ ಸಾವನ್ನಪ್ತಾನೆ. ಈಗ ಆಚರಣೆ ಮಾಡೋ ಸಮಯ ಬಂದಿದೆ ಅಂತ ಮಜಿಷಿಯನ್ ಅನ್ಕೊಂತಾಳೆ. ಏನ್ ಆಚರಣೆ ಅಂತ ಮುಂದೆ ನೋಡೋಣ. ಕೇಜಲ್ಲಿ ಪಕ್ಷಿ ಸಾವನ್ನಪ್ಪಿತ್ತಲ್ಲ, ಅದು ಕೂಡ ಈ ಮಮ್ಮಿ ಎಚ್ಚರಗೊಂಡಿರೋದ್ರಿಂದನೇ ಆಗಿರೋದು. ಇದರ ಸೂಪರ್ ನ್ಯಾಚುರಲ್ ಎನರ್ಜಿ ಅಥವಾ ನೆಗೆಟಿವ್ ಎನರ್ಜಿ ಪಕ್ಷಿ ಕೈಯಲ್ಲಿ ತಡ್ಕೊಳಕ್ಕಾಗಿಲ್ಲ. ನಮ್ಮಲ್ಲೂ ನಂಬಿಕೆ ಇದೆಯಲ್ಲ, ಮನೆಯಲ್ಲಿ ಪ್ರಾಣಿ ಪಕ್ಷಿಗಳನ್ನ ಸಾಕಿದ್ರೆ ಅಥವಾ ಮೀನುಗಳನ್ನ ಸಾಕಿದ್ರೆ ಯಾರಾದ್ರೂ ವಾಮಾಚಾರ ಮಾಡಿಸೋದು, ದುಷ್ಟಶಕ್ತಿಯ ಕಾಟ ಇದ್ದಾಗ ಪ್ರಾಣಿ ಪಕ್ಷಿಗಳಿಗೆ ಮೊದ್ಲು ಏನಾದ್ರೂ ಆಗುತ್ತೆ ಅಂತಾರೆ. ನಮ್ಮ ಮೇಲೆ ಆಗೋದು ಅವುಗಳ ಮೇಲೆ ಹೋಯ್ತು ಅಂತಾರಲ್ಲ, ಅದೇ ರೀತಿ ಇಲ್ಲೂ ಆಗಿರೋದು. ಈಗ ಈ ಅಸ್ವಾನ್ ಸಿಟಿಯಿಂದ 800 ಕಿಲೋಮೀಟರ್ ದೂರದಲ್ಲಿ ಇರೋ ಈಜಿಪ್ಟ್ ನ ಕ್ಯಾಪಿಟಲ್ ಸಿಟಿ ಕಾಯ್ರೋಗೆ ಬರ್ತೀವಿ. ಇಲ್ಲಿ ವಾಸವಾಗಿರೋ ಜರ್ನಲಿಸ್ಟ್ ಮತ್ತೆ ರಿಪೋರ್ಟರ್ ಚಾರ್ಲಿ, ಇವನ ಪ್ರೆಗ್ನೆಂಟ್ ಹೆಂಡತಿ ಲರಿಸಾ ಮತ್ತೆ ಇವರ 2 ಮಕ್ಕಳನ್ನ ತೋರಿಸ್ತಾರೆ. ಮಕ್ಕಳ ಹೆಸರು ಕೇಟಿ ಮತ್ತೆ ಸೆಬಾಸ್ಟಿಯನ್. ಟಿವಿಯಲ್ಲಿ ಚಾರ್ಲಿ ರಿಪೋರ್ಟ್ ಮಾಡ್ತಿರೋದು ಬರ್ತಿದೆ. ಇವನೊಬ್ಬ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಆಗಿರೋದ್ರಿಂದ ಈ ಜಾಗದಲ್ಲಿ ಬರಗಾಲ ಬಂದಿರೋದ್ರ ಬಗ್ಗೆ ಅನಧಿಕೃತವಾಗಿ ಗುಂಡಿಗಳನ್ನ ಅಗೆದು ಪ್ರಾಚೀನ ಕಲಾಕೃತಿಗಳನ್ನ ಕತ್ಕೊಂಡು ಹೋಗ್ತಿದ್ದಾರೆ, ಸ್ಮಗ್ಲಿಂಗ್ ಮಾಡ್ತಿದ್ದಾರೆ ಅಂತೆಲ್ಲ ಹೇಳ್ತಿದ್ದಾನೆ. ಇದನ್ನ ಟಿವಿಯಲ್ಲಿ ನೋಡ್ತಾ
ಮಾಡ್ತಾ ಮಗಳಿಗೆ ಮಾರ್ಸ್ ಕೋಡ್ ನ ಹೇಳ್ಕೊಡ್ತಾ ಇದ್ದಾನೆ. ಮಾರ್ಸ್ ಕೋಡ್ ಏನಂದ್ರೆ ಕೋಡ್ ವರ್ಡ್ ತರ ಡ್ಯಾಶ್ ಮತ್ತೆ ಡಾಟ್ ಗಳ ಸಹಾಯದಿಂದ ಪದಗಳನ್ನ ಅಥವಾ ಅಕ್ಷರಗಳನ್ನ ಹೇಳೋದು. ಮಗಳು ಸ್ಕೂಲಲ್ಲಿ ಸ್ಕೌಟ್ಸ್ ಗೆ ಜಾಯ್ನ್ ಆಗಿದ್ದಾಳೆ. ಇವಳ ಯೂನಿಫಾರ್ಮ್ ಮೇಲೆ ಕೈರೋ ಗರ್ಲ್ ಎಕ್ಸ್ಪ್ಲೋರರ್ಸ್ ಅಂತ ಇದೆ, ಸ್ಕೌಟ್ ಗ್ರೂಪ್ ನ ಹೆಸರು. ಲರಿಸಾ ಹಾಸ್ಪಿಟಲ್ ಅಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿದ್ದಾಳೆ. ಅದಕ್ಕೆ ಹಾಸ್ಪಿಟಲ್ ಗೆ ಹೋದಾಗ ಸೆಬಾಸ್ಟಿಯನ್ ಮನೆ ಒಳಗೆ ಆಟ ಆಡ್ತಿದ್ದಾನೆ. ಕೇಟಿ ಹೊರಗೆ ಗಾರ್ಡನ್ ನಲ್ಲಿ ಒಬ್ಳೆ ಆಟ ಆಡ್ತಿದ್ದಾಳೆ. ಚಾರ್ಲಿಗೆ ಈಗ ತಾನೇ ನ್ಯೂಯಾರ್ಕ್ ಇಂದ ಕಾಲ್ ಬಂತು. ಅಲ್ಲಿನ ನ್ಯೂಸ್ ಚಾನಲ್ ಅಲ್ಲಿ ಇವನಿಗೆ ಕೆಲಸ ಸಿಕ್ಕಿದೆ. ಹಾಗಾಗಿ ಈಗ ಅಮೆರಿಕ ಇಂದ ಇಲ್ಲಿಗೆ ಕೆಲಸ ಮಾಡೋಕೆ ಬಂದಿದ್ದಾನಲ್ಲ, ಆ ತರ ಪ್ರಪಂಚ ಸುತ್ತೋದು ಇರಲ್ಲ, ನ್ಯೂಯಾರ್ಕ್ ಅಲ್ಲೇ ಮಾತ್ರ ಕೆಲಸ ಮಾಡಬಹುದು, ಅಲ್ಲೇ ಸೆಟಲ್ ಆಗ್ಬೋದು ಅಂತ ಚಾರ್ಲಿ ತಕ್ಷಣ ಲರಿಸಾಗೆ ಫೋನ್ ಮಾಡಿ ಈ ಗುಡ್ ನ್ಯೂಸ್ ನ ಹೇಳ್ತಾ ಇದ್ದಾನೆ. ಅದೇ ಕೇಟಿ ಹತ್ರ ಫೆನ್ಸ್ ಹೊರಗೆ ಮೆಜಿಷಿಯನ್ ಬಂದಿದ್ದಾಳೆ. ಇವಳನ್ನ ನೋಡಿ ಕೇಟಿ ಇವಳು ಲೇಲಾ ಅನ್ಕೊಂಡ್ಲು. ಆದ್ರೆ ಮೆಜಿಷಿಯನ್ ಹೇಳ್ತಾಳೆ, ನಾನು ಲೇಲಾ ಅಲ್ಲ, ಅವ್ರ ಅಮ್ಮ ಬಂದಿರೋದು, ಅವಳಿಗೆ ಹೊಟ್ಟೆ ಸರಿ ಇಲ್ಲ, ಅದಕ್ಕೆ ಇವತ್ತು ಅವಳು ಆಟ ಆಡೋಕೆ ಬರಲ್ಲ ಅಂತ ಹೇಳೋಕೆ ನಾನು ಬಂದಿದ್ದೀನಿ ಅಂದಾಗ ನಮ್ಗೆ ಗೊತ್ತಾಗುತ್ತೆ ಮೆಜಿಷಿಯನ್ ತನ್ನ ಮಗಳು ಲೇಲಾಳ ಸಹಾಯದಿಂದ ಕೇಟಿ ಹತ್ರ ಬಂದಿದ್ದಾಳೆ. ಲೇಲಾ ಪ್ರತಿದಿನ ಗಾರ್ಡನ್ ಗೆ ಕೇಟಿ ಜೊತೆ ಆಟ ಆಡೋಕೆ ಬರ್ತಿದ್ಲು. ಈ ವಿಷಯ ಯಾರಿಗೂ ಹೇಳ್ಬೇಡ ಅಂದಿರ್ತಾಳೆ. ಜೊತೆಗೆ ಲೇಲಾ ಕೇಟಿಗೋಸ್ಕರ ದಿನ ಚಾಕ್ಲೇಟ್ ಕ್ಯಾಂಡಿನ ತಂದು ಕೊಡ್ತಿರ್ತಾಳೆ. ಅದರ ರ್ಯಾಪರ್ ಗಳು ಲರಿಸಾ ಜೊತೆ ಫೋನ್ ನಲ್ಲಿ ಮಾತಾಡ್ತಿರೋ ಚಾರ್ಲಿಗೆ ಸಿಕ್ತು. ಚಾರ್ಲಿ ಕೇಟಿಗೆ ಚಾಕ್ಲೇಟ್ ಕೊಡ್ತಿದ್ದ ಅಂತ ಲರಿಸಾಗೆ ಕೇಳಿದಾಗ ಅವಳು ಇಲ್ಲ ಅಂತಾಳೆ. ಅದಕ್ಕೆ ಸೆಬಾಸ್ಟಿಯನ್ ಗೆ ಕೇಳಿದಾಗ ಕೇಟಿ ವಿಷಯ ಯಾರಿಗೂ ಹೇಳ್ಬೇಡ ಅಂತ ನನಗೂ ಚಾಕ್ಲೇಟ್ ಕೊಡ್ತಾ ಇದ್ಲು, ಅವಳ ಫ್ರೆಂಡ್ ಯಾರೋ ಗಾರ್ಡನ್ ಗೆ ಬಂದು ಚಾಕ್ಲೇಟ್ ಕೊಡ್ತಿರೋದು ಅಂತಿದ್ದಂಗೆ ಚಾರ್ಲಿಗೆ ಭಯ ಶುರು ಆಯ್ತು. ಹೊರಗೆ ಗಾರ್ಡನ್ ಅಲ್ಲಿ ಮೆಜಿಷಿಯನ್ ಕೇಟಿಗೆ ಮ್ಯಾಜಿಕ್ ಟ್ರಿಕ್ ಗಳನ್ನ ತೋರಿಸಿ ಮತ್ತೆ ಚಾಕ್ಲೇಟ್ ಜೊತೆಗೆ ತನ್ನ ಫಾರ್ಮ್ ಅಲ್ಲಿ ಬೆಳೆದಿದ್ದ ನೆಕ್ಟರಿನ್ ಹಣ್ಣನ್ನ ಕೊಟ್ಟು ಈ ವಿಷಯಕ್ಕೆ ನನಗೆ ನೀನು ಕ್ಷಮಿಸಬೇಕು ಅಂತ ಹೇಳಿ ಮಂತ್ರಗಳನ್ನ ಹೇಳೋಕೆ ಶುರು ಮಾಡ್ತಾಳೆ. ತಕ್ಷಣ ನೆಕ್ಟರಿನ್ ಹಣ್ಣಿನ ಒಳಗಿಂದ ಬಂದ ಬೀಟಲ್ ಹುಳು ಕೇಟಿಯ ಬಾಯಿಂದ ದೇಹದ ಒಳಗೆ ಹೋಗುತ್ತೆ. ಕೇಟಿ ಕೆಳಗೆ ಬಿದ್ದು ಒದ್ದಾಡ್ತಿದ್ದಾಳೆ. ಈ ಬೀಟಲ್ ಬಗ್ಗೆ ಮುಂದೆ ಹೇಳ್ತೀನಿ ಸ್ನೇಹಿತರೆ. ಈಗ ತಕ್ಷಣ ಚಾರ್ಲಿ ಇಲ್ಲಿಗೆ ಬರೋ ಅಷ್ಟರಲ್ಲಿ ಕೇಟಿ ಕಾಣ್ತಾನೆ ಇಲ್ಲ. ಮೆಜಿಷಿಯನ್ ಅವಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾಳೆ. ಚಾರ್ಲಿ ಮಗಳನ್ನ ಹುಡ್ಕೊಂಡು ಹೊರಟಾಗ ದೂರದಲ್ಲಿ ಮೆಜಿಷಿಯನ್ ಕೇಟ್ ನ ಎತ್ಕೊಂಡು ಓಡ್ತಾ ಇರೋದು ನೋಡಿ ಇವನು ಕೂಡ ಫಾಲೋ ಮಾಡ್ಕೊಂಡು ಬಂದ. ಆದ್ರೆ ಯಾಕೋ ಇವನ ಟೈಮೇ ಸರಿ ಇಲ್ಲ, ಸ್ಯಾಂಡ್ ಸ್ಟಾರ್ಮ್ ಬರೋಕೆ ಶುರು ಆಯ್ತು. ಈ ಧೂಳಲ್ಲಿ ಕೇಟಿನ ಮೆಜಿಷಿಯನ್ ಯಾವ ಕಡೆ ಕರ್ಕೊಂಡು ಹೋದ್ಲು ಅಂತಾನೆ ಇವನ್ಗೆ ಗೊತ್ತಾಗಲ್ಲ. ಹಿಂದೆನೆ ಹೆಂಡತಿ ಲರಿಸಾಗೆ ಈ ವಿಷಯ ಹೇಳಿ ಇಬ್ರು ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಕೊಡೋಕೆ ಬರ್ತಾರೆ. ಇಲ್ಲಿ ಲೇಡಿ ಪೊಲೀಸ್ ಆಫೀಸರ್ ಡಾಲಿಯಾಗೆ ಮಾತ್ರ ಇಂಗ್ಲಿಷ್ ಬರೋದು, ಬೇರೆ ಎಲ್ಲರೂ ಅರೇಬಿಕ್ ಭಾಷೆ ಮಾತಾಡ್ತಿರೋದು. ಡಾಲಿಯಾ ಕೇಟಿ ಕಿಡ್ನಾಪ್ ಆಗಿರೋದ್ರ ಬಗ್ಗೆ ಡೀಟೇಲ್ಸ್ ತಗೊಂತಾಳೆ. ಆದ್ರೆ ಇವಳ ಸೀನಿಯರ್ ಆಫೀಸರ್ ಕೇಟಿನ ಇವರಿಬ್ರೆ ಏನೋ ಮಾಡಿ ಈಗ ಎಲ್ಲ ಮುಚ್ಚಾಕೋಕೆ ನೋಡ್ತಿರ್ಬೋದು ಅಂತ ಡೌಟ್ ಪಟ್ಟಾಗ ಕೋಪದಲ್ಲಿ ಚಾರ್ಲಿ ಕಿರ್ಚಾಡೋಕೆ ಶುರು ಮಾಡ್ತಾನೆ. ಆದ್ರೆ ಏನು ಪ್ರಯೋಜನ ಆಗಲ್ಲ. ಕೇಟಿಯ ಕೇಸ್ನ ಪೊಲೀಸರು ಸೀರಿಯಸ್ ಆಗಿ ತಗೊಳ್ಳಲ್ಲ. 8 ವರ್ಷ ಆದ್ರೂ ಕೇಟಿ ಸಿಗೋದೇ ಇಲ್ಲ. ಸೊ 8 ವರ್ಷಗಳ ನಂತರ ಚಾರ್ಲಿ, ಲರಿಸಾ ಮತ್ತೆ ಸೆಬಾಸ್ಟಿಯನ್ ನ್ಯೂ ಮೆಕ್ಸಿಕೋ ಅಲ್ಲಿ ಇರೋ ಆಲ್ಬುಕರ್ಕಿ ಸಿಟಿಗೆ ಶಿಫ್ಟ್ ಆಗಿದ್ದಾರೆ. ಲರಿಸಾ ಅವರ ಅಮ್ಮ ಕಾರ್ಮೆನ್ ಅವರ ಮನೆಯಲ್ಲೇ ಇದ್ದಾರೆ. ಅಂದ್ರೆ ಚಾರ್ಲಿ ನ್ಯೂಯಾರ್ಕ್ ಅಲ್ಲಿ ಸಿಕ್ಕಿದ್ದ ಹೊಸ ಕೆಲ್ಸಕ್ಕೆ ಹೋಗೇ ಇಲ್ಲ. ಲರಿಸಾ ಕೈರೋ ಅಲ್ಲಿ ಇದ್ದಾಗ್ಲೇ ಪ್ರೆಗ್ನೆಂಟ್ ಇದ್ಲು. ಆಗ ಹೆಣ್ಣು ಮಗು ಆಗಿತ್ತು. ಈಗ 8 ವರ್ಷದ ಹುಡುಗಿ ಆಗಿದ್ದಾಳೆ. ಇವಳ ಹೆಸರು ಮಾಡ್. ಕೇಟಿ ಕಿಡ್ನಾಪ್ ಆದಾಗ್ಲಿಂದನೂ ಮಾಡ್ ಮತ್ತೆ ಸೆಬಾಸ್ಟಿಯನ್ ನ ಎಲ್ಲಿಗೂ ಕಳಿಸ್ತಾನೆ ಇರಲ್ಲ. ಸ್ಕೂಲ್ ಟ್ರಿಪ್ ಇರ್ಲಿ, ಫ್ಯಾಮಿಲಿ ಟ್ರಿಪ್ಗೂ ಹೋಗ್ತಿರಲ್ಲ. ಎಲ್ಲಿ ಕೇಟಿ ತರ ಈ ಬರೋ ಮಕ್ಕಳಿಗೂ ಏನಾದ್ರೂ ಆಗುತ್ತೋ ಅಂತ ಭಯ ಲರಿಸಾಗೆ. ಇನ್ನೊಂದ್ ಕಡೆ ಈಜಿಪ್ಟ್ ನ ಪೂರ್ವ ಭಾಗದ ಮರುಭೂಮಿಯಲ್ಲಿ ಒಬ್ಬ ಹುಡುಗ ಸೈಕಲ್ ಅಲ್ಲಿ ಹೋಗ್ಬೇಕಾದ್ರೆ ಚೈನ್ ಬಿಚ್ಕೊಂತು ಅಂತ ಹಿಡಿದು ಚೈನ್ ಹಾಕೋಬೇಕಾದ್ರೆ ಹಿಂದೆ ಆಕಾಶದಿಂದ ಒಂದು ಕಾರ್ಗೋ ಪ್ಲೇನ್ ಉದುರುತ್ತಾ ಇದೆ. ಇದೇನ್ ಪ್ಲೇನ್ ಕ್ರಾಶ್ ಆಯ್ತಲ್ಲ ಅಂತ ಈ ಹುಡುಗ ಓಡ್ ಬಂದು ನೋಡಿದಾಗ ಪ್ಲೇನ್ ಅಲ್ಲಿ ಇದ್ದ 2 ವ್ಯಕ್ತಿಗಳು ಸಾವನ್ನಪ್ಪಿದ್ದಾರೆ. ಒಬ್ಬ ಅಂತೂ ಮರದ ಕೊಂಬೆಗೆ ಸಿಗಾಕೊಂಡು ಸಾವನ್ನಪ್ಪಿದ್ದಾನೆ. ಇಲ್ಲೇ ಮೊದಲು ಮಜಿಷಿಯನ್ ನ ಮನೆಯ ಬೇಸ್ಮೆಂಟ್ ಅಲ್ಲಿ ಇದ್ದ ಸಾರ್ಕೋಫೇಗಸ್ ಕೂಡ ಇದೆ. ನಂತರ ಆರ್ಕಿಯೋಲಜಿಸ್ಟ್ ಗಳು ಸಾರ್ಕೋಫೇಗಸ್ ಅಲ್ಲಿ ಏನಿದೆ ಅಂತ ಚೆಕ್ ಮಾಡೋಕೆ ಡೋರ್ ನ ಓಪನ್ ಮಾಡಿದಾಗ ಲೆದರ್ ಬ್ಯಾಂಡೇಜ್ ಅಲ್ಲಿ ಸುತ್ತಿರೋ ಮಮ್ಮಿ ಇದೆ. ಈ ಬ್ಯಾಂಡೇಜ್ ಗಳ ಮೇಲೆ ಪ್ರಾಚೀನ ಈಜಿಪ್ಟ್ ಭಾಷೆಯಲ್ಲಿ ಮಂತ್ರಗಳೆಲ್ಲ ಬರ್ದಿದೆ. ಆರ್ಕಿಯೋಲಜಿಸ್ಟ್ ಈ ಬ್ಯಾಂಡೇಜ್ ನ ಮುಖದ ಮೇಲಿಂದ ತೆಗೆದಾಗ ನಮ್ಗೆ ಗೊತ್ತಾಗುತ್ತೆ ಇವಳು ಕೇಟಿ ಆಗಿದ್ದಾಳೆ. ಹಿಂದೆನೆ ಇವಳಿಗೆ ಪ್ರಜ್ಞೆ ಕೂಡ ಬರುತ್ತೆ. ಮತ್ತೆ ಬಾಯಿಂದ ಆ ಬೀಟಲ್ ಹೊರಗೆ ಬಂತು. ಇದನ್ನ ನೋಡಿ ಆರ್ಕಿಯೋಲಜಿಸ್ಟ್ ಗಳಿಗೆನೆ ಎಲ್ಲ ಬಾಯಿಗೆ ಬರುತ್ತೆ. ಈ ಕಡೆ ಆಲ್ಬುಕರ್ಕಿಯಲ್ಲಿ ಚಾರ್ಲಿ ಮತ್ತೆ ಲರಿಸಾ ಮಕ್ಕಳನ್ನ ಪಿಜ್ಜಾ ತಿನ್ನೋಕೆ ಅಂತ ಹೊರಗೆ ಕರ್ಕೊಂಡ್ ಬಂದಿದ್ದಾರೆ. ಈಗ ಕೈರೋ ಅಲ್ಲಿ ಇರೋ US ಎಂಬಸಿಯಿಂದ ಇವರಿಗೆ ಕಾಲ್ ಬಂತು. ಕೇಟಿ ಸಿಕ್ಕಿದಳೆ, ಇನ್ನೂ ಬದುಕಿದಳೆ, ಆದಷ್ಟು ಬೇಗ ಬನ್ನಿ ಅಂತಾರೆ. ಲರಿಸಾ ಮತ್ತೆ ಚಾರ್ಲಿ ಇಬ್ರು ಫ್ಲೈಟ್ ಹತ್ತಿ ಕೈರೋಗೆ ಬಂದಾಗ ಹಾಸ್ಪಿಟಲ್ ಅಲ್ಲಿ ಇರೋ ಕೇಟಿನ ಭೇಟಿ ಆಗೋಕ್ಕೂ ಮುಂಚೆ ಡಾಕ್ಟರ್ ಕೇಟಿ ತುಂಬಾನೇ ವರ್ಷಗಳಿಂದ ಸಾರ್ಕೋಫೇಗಸ್ ಅಲ್ಲಿ ಇದ್ಲು. ಹಾಗಾಗಿ ಅವಳ ಚರ್ಮ ತುಂಬಾನೇ ಡ್ಯಾಮೇಜ್ ಆಗಿದೆ. ಸೂರ್ಯನ ಬೆಳಕು ಅವಳ ಮೇಲೆ ಬಿದ್ದೇ ಇಲ್ಲ. ಜೊತೆಗೆ ತೀವ್ರವಾದ ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾಳೆ. ಸದ್ಯಕ್ಕೆ ಶಾಕ್ ಅಲ್ಲಿ ಇರೋದ್ರಿಂದ ಹೇಗ್ ಬೇಕೋ ಹಾಗೆ ಕೈಕಾಲಾಡ್ಸೋದು, ಒದ್ದಾಡೋದು, ಕಿರ್ಚಾಡೋದು ಎಲ್ಲ ಮಾಡ್ತಿದ್ದಾಳೆ. ಹಾಗಾಗಿ ಸೆಡೆಟಿವ್ಸ್ ನ ಕೊಟ್ಟು ಸಮಾಧಾನ ಮಾಡ್ತಾ ಇದ್ದೀವಿ. ನೀವು ಹೋಗಿ ಸಮಾಧಾನದಿಂದ ಅವಳ ಜೊತೆ ಮಾತಾಡ್ಬೇಕು. ಸಡನ್ ಆಗಿ ಏನಾದ್ರೂ ಶಬ್ದ ಮಾಡಿದ್ರೆ
ಗಾಬರಿ ಆಗೋಗ್ತಾಳೆ ಅಂತ ಹೇಳ್ತಾರೆ. ಇವರು ಒಳಗೆ ಬಂದು ಕೇಟಿನ ನೋಡಿದಾಗ ಕೇಟಿ ಗಾಬರಿ ಆಗೋದಿರ್ಲಿ, ಕೇಟಿನ ನೋಡಿ ಇವರೇ ಗಾಬರಿ ಆಗೋಗ್ತಾರೆ. ಅಷ್ಟು ಭಯಾನಕವಾಗಿ ಕಾಣ್ತಾ ಇದ್ದಾಳೆ. ಚರ್ಮ ಎಲ್ಲ ನಾರ್ಮಲ್ ಆಗಿಲ್ಲ, ಮುಖದ ಮೇಲೆ ಸ್ಕ್ರಾಚ್ ಎಲ್ಲ ಆಗಿದೆ. ಏನಕ್ಕೆ ಅಂದ್ರೆ ಇವಳು ಪರ್ಚ್ಕೊಳ್ಳೋದು, ಚರ್ಮ ಕಿತ್ತಾಕೊಳ್ಳೋದಕ್ಕೆ ಟ್ರೈ ಮಾಡೋದು ಎಲ್ಲ ಮಾಡ್ತಿದ್ದಾಳಂತೆ. ಯಾಕೆ ಅಂತ ನಾವು ಕ್ಲೈಮ್ಯಾಕ್ಸ್ ಅಲ್ಲಿ ನೋಡ್ತೀವಿ. ಸದ್ಯಕ್ಕೆ ಇವಳು ಹೊರಗಿಂದ ನೋಡೋಕೆ ಈ ರೀತಿ ಇದ್ದಾಳೆ ಅಷ್ಟೇ, ಒಳಗೆ ಎಲ್ಲ ನಾರ್ಮಲ್ ಆಗೇ ಇದೆ. ಫಿಸಿಕಲಿ ತುಂಬಾನೇ ಸ್ಟ್ರಾಂಗ್ ಇದ್ದಾಳೆ. ಈಗ ಮೆಂಟಲಿ ಸ್ಟ್ರಾಂಗ್ ಆಗ್ಬೇಕು ಅಷ್ಟೇ. ಅದಕ್ಕೆ ಮನೆಗೆ ಕರ್ಕೊಂಡು ಹೋಗಿ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಕಳಿಸ್ತಾರೆ ಡಾಕ್ಟರ್. ಸೊ ಲರಿಸಾ ಮತ್ತೆ ಚಾರ್ಲಿ ಕೇಟಿನ ಆಲ್ಬುಕರ್ಕಿಗೆ ಕರ್ಕೊಂಡ್ ಬರ್ತಾರೆ. ಮಾಡ್ ತನ್ನ ಅಕ್ಕನನ್ನ ಮೊದಲನೇ ಬಾರಿ ಮೀಟ್ ಆಗೋಕೆ ತುಂಬಾನೇ ಎಕ್ಸೈಟ್ ಆಗಿದ್ಲು. ಆದ್ರೆ ಈಗ ಅಕ್ಕನ ನೋಡಿ ಶಾಕ್ ಆಗಿದ್ದಾಳೆ. ಸೆಬಾಸ್ಟಿಯನ್ ಹೆದರ್ಕೊಂಡಿದ್ದಾನೆ. ಇನ್ನ ಮಾಡೆಲಿಂದ ಧೈರ್ಯವಾಗಿರ್ತಾಳೆ. ಕೇಟಿನ ವೀಲ್ ಚೇರ್ ಮೇಲೆ ಕೂರಿಸ್ಕೊಂಡು ಮೆಟ್ಟಿಲುಗಳ ಮೇಲೆ ಎಳ್ಕೊಂಡು ಇವಳ ರೂಮ್ ಗೆ ಕರ್ಕೊಂಡ್ ಬರ್ತಾರೆ. ಕೇಟಿಗೆ ಅಂತ ಒಂದು ರೂಮ್ ಇಷ್ಟು ವರ್ಷ ಖಾಲಿನೇ ಇಟ್ಟಿದ್ಲು ಲರಿಸಾ. ಕೊನೆಗೂ ಮಾಡ್ ಧೈರ್ಯ ಮಾಡಿ ಇವಳ ಜೊತೆ ಮಾತಾಡ್ತಾಳೆ. ಸೆಬಾಸ್ಟಿಯನ್ ಇವಳ ಕಡೆ ತಿರುಗೂ ನೋಡ್ತಿಲ್ಲ. ಅಜ್ಜಿ ಕಾರ್ಮೆನ್ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿರೋದು ನೋಡಿ ಕೇಟಿಗೆ ಇವಳು ಕಿಡ್ನಾಪ್ ಆಗೋಕ್ಕೂ ಮುಂಚೆ ಮೆಜಿಷಿಯನ್ ಹೇಳಿದ್ದ ಮಂತ್ರ ನೆನಪಾಗುತ್ತೆ. ಅದಕ್ಕೆ ರಪ್ ಅಂತ ಮೇಲೆದ್ದು ತಲೆಯಿಂದ ಅಜ್ಜಿಯ ಮೂಗನ್ನ ಹೊಡೆದಾಕ್ತಾಳೆ ಕೇಟಿ. ಈಗ ಇವಳು ಆಡ್ತಿರೋದು ನೋಡಿದ್ರೆ ಯಾವ ಆಂಗಲ್ ಇಂದನೂ ಡಾಕ್ಟರ್ ಹೇಳ್ದಂಗೆ ಶಾಕ್ ಅಲ್ಲಿ ಕೈಕಾಲಾಡಿಸ್ತಿರೋ ಹಾಗೆ ಕಾಣ್ತಿಲ್ಲ. ಇವಳು ಪೊಸೆಸ್ಡ್ ಆಗಿರೋ ರೀತಿ ಆಡ್ತಿದ್ದಾಳೆ. ಲರಿಸಾ ಓಡ್ ಹೋಗಿ ಡಾಕ್ಟರ್ ಕೊಟ್ಟಿರೋ ಇಂಜೆಕ್ಷನ್ ತಗೊಂಡ್ ಬಂದು ಇಂಜೆಕ್ಟ್ ಮಾಡಿದಾಗ ಇವಳು ಸಮಾಧಾನ ಆಗ್ತಾಳೆ. ಚಾರ್ಲಿ ಬೇಸ್ಮೆಂಟ್ ಅಲ್ಲಿ ತನ್ನ ಆಫೀಸ್ಗೆ ಬಂದು ಕೇಟಿಯ ಕೇಸ್ಗೆ ಸಂಬಂಧಿಸಿದ ಫೋಟೋಸ್ ನ ನೋಡ್ತಿದ್ದಾನೆ, ಅವಳ ಜೊತೆ ಏನಾಗಿದೆ ಅಂತ ತಿಳ್ಕೊಳ್ಳೋಕೆ. ಅಮೆರಿಕಾಗೆ ವಾಪಸ್ ಬರೋಕ್ಕೂ ಮುಂಚೆನೆ ಇವನು ಕೈರೋ ಅಲ್ಲಿ ಡಿಟೆಕ್ಟಿವ್ ಡಾಲಿಯಾನ ಭೇಟಿಯಾಗಿದ್ದ. 8 ವರ್ಷಗಳ ಹಿಂದೆ ಮಗಳು ಕಿಡ್ನಾಪ್ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಡೋಕೆ ಹೋದಾಗ ಒಬ್ಳು ಲೇಡಿ ಪೊಲೀಸ್ ಆಫೀಸರ್ ಇದ್ಲಲ್ಲ, ಅವಳೀಗ ಪ್ರಮೋಷನ್ ನಂತರ ಡಿಟೆಕ್ಟಿವ್ ಆಗಿದ್ದಾಳೆ. ಆಗಿದ್ದ ಅವಳ ಸೀನಿಯರ್ ಆಫೀಸರ್ ಚಾರ್ಲಿ ಮತ್ತೆ ಲರಿಸಾನೆ ಕೇಟಿಗೆ ಏನೋ ಮಾಡಿರ್ಬೇಕು ಅಂತ ಹೇಳಿದ್ರು. ಜೊತೆಗೆ ಸರಿಯಾಗಿ ಇನ್ವೆಸ್ಟಿಗೇಷನ್ ಕೂಡ ಮಾಡಿರಲ್ಲ. ಆದ್ರೆ ಈಗ ಡಿಟೆಕ್ಟಿವ್ ಡಾಲಿಯಾ ಈ ಕೇಸ್ ನ ಸೀರಿಯಸ್ ಆಗಿ ತಗೊಂಡು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾಳೆ. 3000 ವರ್ಷಗಳ ಹಳೆ ಸಾರ್ಕೋಫೇಗಸ್ ಅಲ್ಲಿ ಕೇಟಿನ ಹಿಡ್ಕೊಂಡು ಅಸ್ವಾನಿಂದ ಬೇರೆ ಕಡೆ ತಗೊಂಡು ಹೋಗ್ಬೇಕಾದ್ರೆ ಪ್ಲೇನ್ ಕ್ರಾಶ್ ಆಗಿದೆ. ಈಜಿಪ್ಟ್ ಅಲ್ಲಿ ಈ ರೀತಿ ಆಂಟಿಕ್ ವಸ್ತುಗಳ ಮೇಲೆ ಚೆಕಿಂಗ್ ನಡೆಸಲ್ಲ, ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಕೇಟಿನ ಬೇರೆ ಕಡೆ ಸಾಗಿಸ್ತಾ ಇದ್ರು ಅಂತ ಡಾಲಿಯಾ ಹೇಳಿ ಆರ್ಕಿಯಾಲಜಿಸ್ಟ್ ಗಳು ಲೆದರ್ ಬ್ಯಾಂಡೇಜ್ ನ ಫೋಟೋಸ್ ಎಲ್ಲ ತೆಕ್ಕೊಂಡಿರ್ತಾರೆ. ಅದರ ಒಂದು ಕಾಪಿ ಚಾರ್ಲಿಗೂ ಕೊಟ್ಟಿರ್ತಾಳೆ ಡಾಲಿಯಾ. ರಾತ್ರಿ ಎಲ್ಲರೂ ಮಲಗಿದ್ದಾಗ ಮಾಡ್ಗೆ ಕೇಟಿ ಆಡಿದ್ದು ನೋಡಿ ಭಯ ಆಗ್ತಿದೆ ಅಂತ ಸೆಬಾಸ್ಟಿಯನ್ ರೂಮ್ ಅಲ್ಲೇ ಮಲಗಿದ್ದಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಮನೆಯಲ್ಲಿ ಏನೋ ದಡಬಡ ಶಬ್ದ ಕೇಳಿಸ್ತಾ ಇದೆ. ಮಾಡ್ ಸೆಬಾಸ್ಟಿಯನ್ ಎಚ್ಚರಗೊಳಿಸಿದಾಗ ಇವನು ಬೇಸ್ ಬಾಲ್ ಬ್ಯಾಟ್ ಹಿಡ್ಕೊಂಡು ಯಾರು ಅಂತ ನೋಡ್ತಿದ್ದಾನೆ. ಅದೇ ಚಾರ್ಲಿ ಕೇಟಿಯ ರೂಮ್ ಗೆ ಬಂದಾಗ ಇಲ್ಲಿ ಲರಿಸಾ ಒಬ್ಳೆ ಮಲಗಿದ್ದಾಳೆ. ಕೇಟಿಯಲ್ಲೂ ಕಾಣ್ತಿಲ್ಲ. ಇವನು ಲರಿಸಾನ ಎಚ್ಚರಗೊಳಿಸಿ ಇಬ್ರು ಕೇಟಿನ ಹುಡ್ಕೊಂಡು ಹೊರಟಾಗ ಸೆಬಾಸ್ಟಿಯನ್ ಮತ್ತೆ ಮಾಡ್ ಇದ್ದ ರೂಮ್ ಗೆ ಬರ್ತಾರೆ. ಇಲ್ಲಿ ಗೋಡೆಗಳ ಮಧ್ಯ ಹೋಗೋಕೆ ಒಂದು ಸಣ್ಣ ಡೋರ್ ಇದೆ, ಅಲ್ಲಿಂದನೇ ಶಬ್ದ ಕೇಳಿಸ್ತಾ ಇರೋದು. ಈ ಸಣ್ಣ ಡೋರ್ ನ ಓಪನ್ ಮಾಡಿದಾಗ ಕೇಟಿ ಇಲ್ಲಿಂದ ಕಪ್ಪೆ ತರ ಜಂಪ್ ಮಾಡ್ಕೊಂಡು ಹೋಗ್ತಾ ಇರೋದು ನೋಡ್ತಾರೆ. ಲರಿಸಾ ಕೇಟಿನ ಫಾಲೋ ಮಾಡ್ಕೊಂಡು ಹೋದ್ರೆ ಚಾರ್ಲಿ ಕೇಟಿಯ ರೂಮ್ ಅಲ್ಲಿ ಇರೋ ಸಣ್ಣ ಡೋರ್ ತೆಕ್ಕೊಂಡು ಗೋಡೆಯ ನಡುವೆ ಗ್ಯಾಪ್ ಇರೋ ಜಾಗಕ್ಕೆ ಬರ್ತಾನೆ. ಇಲ್ಲಿ ಇವನು ಮತ್ತೆ ಲರಿಸಾ ಇಬ್ರು ಒಂದು ಶಾಕಿಂಗ್ ದೃಶ್ಯವನ್ನ ನೋಡ್ತಾರೆ. ಅದೇ ಕೇಟಿ ಚೇಳುಗಳನ್ನ ಹಿಡ್ಕೊಂಡು ತಿಂತಾ ಇದ್ದಾಳೆ. ಇವಳನ್ನ ರೂಮ್ ಗೆ ವಾಪಸ್ ಕರ್ಕೊಂಡ್ ಬಂದು ಲರಿಸಾ ಬಾಯಿಗೆ ಕೈ ಹಾಕಿ ಚೇಳುಗಳನ್ನ ಹೊರಗೆ ತೆಗಿಯೋಕೆ ಶುರು ಮಾಡಿದಾಗ ಪೂರ್ತಿ ವಾಂತಿ ಮಾಡ್ಕೊಂಡು ಚೇಳುಗಳೆಲ್ಲ ಹೊರಗೆ ಬರ್ತವೆ. ಇವಳು ಹೀಗಾಡ್ತಿರೋದು ನೋಡಿ ಇವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದಾ, ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗೋದಾ ಅಥವಾ ಚರ್ಚ್ ನ ಫಾದರ್ ಹತ್ರ ಕರ್ಕೊಂಡು ಹೋಗೋದಾ ಅಂತಾನೆ ಗೊತ್ತಾಗ್ತಿಲ್ಲ. ಮುಂದಿನ ದಿನ ಬೆಳಗ್ಗೆ ಚಾರ್ಲಿ ಸೆಬಾಸ್ಟಿಯನ್ ಮತ್ತೆ ಮಾಡ್ನ ಸ್ಕೂಲ್ಗೆ ಕರ್ಕೊಂಡು ಹೊರಟಾಗ ಇವನ ಮನೆಯ ಹೊರಗೆ ಕಯೋಟಿಗಳು ನಿಂತಿದ್ದವೆ. ತೋಳಗಳ ಫ್ಯಾಮಿಲಿಗೆ ಸೇರಿದ್ದು ಇವು. ಮನೆಯ ಒಳಗಾಗ್ತಿರೋ ವಿಚಿತ್ರ ಸಾಲ್ದು ಅಂತ ಹೊರಗೂ ಶುರು ಆಗಿದೆ. ಏನ್ ಕತೆ ಇದು ಅಂತ ಮುಂದೆ ಹೇಳ್ತೀನಿ ಸ್ನೇಹಿತರೆ. ಹೇಳೋಕೆ ತುಂಬಾನೇ ವಿಷಯಗಳಿದೆ. ಈಗ ಚಾರ್ಲಿ ಮಕ್ಕಳನ್ನ ಸ್ಕೂಲ್ಗೆ ಬಿಟ್ಟು ಬರ್ತಾನೆ. ಮನೆಯಲ್ಲಿ ಅಜ್ಜಿ ಕಾರ್ಮೆನ್ ಮತ್ತೆ ಲರಿಸಾ ಕೇಟಿನ ಕೂದಲು ಬಾಚೋದು, ಉಗುರು ಕಟ್ ಮಾಡೋದು ಎಲ್ಲ ಮಾಡ್ತಿದ್ದಾರೆ. ಕೇಟಿಯ ಕಾಲನ್ನ ಟಚ್ ಮಾಡ್ತಿರೋ ಲರಿಸಾಗೆ ಇದೇನ್ ಚರ್ಮದ ತರಾನೇ ಇಲ್ವಲ್ಲ ಅಂತ ಡೌಟ್ ಬರ್ತಾ ಇದೆ. ಕೇಟಿ ಮತ್ತೆ ಗೋಡೆಗಳ ಮಧ್ಯ ಹೋಗ್ಬಾರ್ದು ಅಂತ ಅಲ್ಲಿಗೆ ಹೋಗೋ ಸಣ್ಣ ಡೋರ್ ನ ಲಾಕ್ ಮಾಡ್ತಿದ್ದಾನೆ ಚಾರ್ಲಿ. ಇಲ್ಲೇ ಗೋಡೆ ಮೇಲೆ 1995ರಲ್ಲಿ ರಿಲೀಸ್ ಆಗಿದ್ದ ಬೇಬ್ ಮೂವಿಯ ಪೋಸ್ಟರ್ ಇದೆ. ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಈ ಮೂವಿಯನ್ನ ಟಿವಿಯಲ್ಲಿ ನೋಡ್ತಿದ್ದೆ ಸ್ನೇಹಿತರೆ. ಒಂದು ಹಂದಿಯ ಕತೆ ಇದು. ತುಂಬಾನೇ ಚೆನ್ನಾಗಿದೆ ಮೂವಿ. ನೀವು ಚಿಕ್ಕವರಿದ್ದಾಗ ಈ ಮೂವಿನ ನೋಡಿದ್ರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ಮತ್ತೆ ಈ ಮೂವಿ ಬಗ್ಗೆ ವಿಡಿಯೋ ಮಾಡ್ಬೇಕು ಅಂದ್ರೂ ಕಮೆಂಟ್ಸ್ ಅಲ್ಲಿ ಹೇಳಿ ಸ್ನೇಹಿತರೆ. ಚಾರ್ಲಿ ಡೋರ್ ಕ್ಲೋಸ್ ಮಾಡಿ ಆದ್ಮೇಲೆ ನೆನ್ನೆ ರಾತ್ರಿ ಕೇಟಿ ಇಲ್ಲೇ ವಾಂತಿ ಮಾಡ್ಕೊಂಡಿದ್ಲಲ್ಲ, ಆ ಜಾಗದಲ್ಲಿ ಮರದ ನೆಲ ಎಲ್ಲ ಕೊಳ್ತೋಗ್ತಿರೋ ರೀತಿ ಆಗಿದೆ. ಡಾಕ್ಟರ್ ಒಳಗಿಂದ ಏನು ಸಮಸ್ಯೆನೇ ಇಲ್ಲ ಅಂದ್ರು ಇಲ್ಲಿ ಒಳಗಿಂದ ನೆಲನೇ ಕೊಳ್ತೋಗುವಷ್ಟು ಸ್ಟ್ರಾಂಗ್ ಆಗಿರೋ ವಾಂತಿ ಮಾಡ್ತಾ ಇದ್ದಾಳೆ ಕೇಟಿ. ಲರಿಸಾ ಕೇಟಿಯ ಕಾಲಲ್ಲಿ ಉಗುರು ಕಟ್ ಮಾಡ್ಬೇಕಾದ್ರೆ ಹೆಬ್ಬೆಟ್ಟಿನ ಉಗುರು ಕಟ್ಟೆ ಆಗ್ತಿಲ್ಲ. ಅದಕ್ಕೆ ಲರಿಸಾ ಜೋರಾಗಿ ಎಳೆದಾಗ ಉಗುರಿನ ಜೊತೆಗೆ ಚರ್ಮ ಬಾಳೆಹಣ್ಣಿನ ಸಿಪ್ಪೆ ತರ ಸುಲ್ಕೊಂಡ್ ಬರುತ್ತೆ. ಈಗ್ಲೂ ಇದು ಚರ್ಮದ ರೀತಿ ಕಾಣ್ತಾನೆ ಇಲ್ಲ, ಒಳ್ಳೆ ಪೊರೆ ಇದ್ದಂಗಿದೆ. ಈ ಚರ್ಮ ಕಿತ್ಕೊಂಡ್ ಬರ್ತಿದ್ದಂಗೆ ಕೇಟಿ ವೀಲ್ ಚೇರ್ ಇಂದ ಎದ್ದು ಮನೆ ತುಂಬಾ ಓಡಾಡೋಕೆ ಶುರು ಮಾಡ್ತಾಳೆ. ಚಾರ್ಲಿ ಏನಾಯ್ತು ಅಂತ ಕೇಟಿನ ಹುಡ್ಕೊಂಡ್ ಬಂದಾಗ ಒಂದು ಕಬ್ಬಿಣದ ರಾಡ್ ಇಂದ ಕಾಲಿಗೆ ಚುಚ್ಕೊಂತಾ ಇದ್ದಾಳೆ.
ಚರ್ಮವನ್ನ ಕಿತ್ತಾಕೊಳ್ಳೋಕೆ. ಹೇಗೋ ಚಾರ್ಲಿ ಅವಳನ್ನ ತಡಿತಾನೆ. ನರ್ಸ್ ಇನ್ನೇನು ಮನೆಯಲ್ಲೇ ಇದ್ದಳಲ್ಲ ಲರಿಸಾ, ಗಾಯಕ್ಕೆ ಬ್ಯಾಂಡೇಜ್ ಹಾಕ್ತಾಳೆ. ಇಷ್ಟೆಲ್ಲ ಆಗ್ತಿರೋದು ನೋಡಿ ಚಾರ್ಲಿಗೆ ಇದು ಮೆಡಿಕಲ್ ಸಮಸ್ಯೆ ಅಲ್ಲ, ಬೇರೆ ಏನೋ ಸಮಸ್ಯೆ ಖಂಡಿತ ಇದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಸ್ವಲ್ಪ ದಿನ ಕೇಟಿನ ಬೇರೆ ಕಡೆ ಎಲ್ಲಾದ್ರೂ ಶಿಫ್ಟ್ ಮಾಡೋದು ಒಳ್ಳೇದು, ಇಲ್ಲ ಅವಳಿಗೆ ಏನಾದ್ರೂ ಮಾಡ್ಕೊಳ್ಳೋದಿರ್ಲಿ, ಬೇರೆಯವ್ರಿಗೂ ತೊಂದರೆ ಕೊಡ್ತಾಳೆ ಅಂತ ಲರಿಸಾಗೆ ಹೇಳ್ತಿದ್ದಂಗೆ ಲರಿಸಾ ಜಗಳ ಶುರು ಹಚ್ಕೊಂತಾಳೆ. ಯಾಕೆ ನನ್ ಕೈಯಲ್ಲಿ ನನ್ನ ಮಗಳನ್ನ ನೋಡ್ಕೊಳಕ್ ಆಗಲ್ಲ ಅಂತ ಹೇಳ್ತಿದ್ಯಾ, ನನ್ನ ಮಗಳನ್ನ ಎಲ್ಲಿಗೂ ಕಳ್ಸಲ್ಲ ಅಂತ ಇವಳಂದ್ರೆ ಚಾರ್ಲಿ ಕೂಡ ಕೋಪದಲ್ಲಿ ಒಂದೆರಡು ಮಾತು ಬೈತಾನೆ. ಲರಿಸಾ ಕೇಟಿಯ ರೂಮ್ ಒಳಗೆ ಬಂದು ಕೇಟಿ ಹತ್ರ ಮಾತಾಡೋಕೆ ನೋಡ್ತಾಳೆ. ನೀನು ಮಾತಾಡು ಅಂತ ಒಂದೇ ಸಮ ಹೇಳಿದಾಗ ಮಕ್ಕುಗಿತಾಳೆ ಕೇಟಿ. ಚಾರ್ಲಿ ವೀಲ್ ಚೇರ್ ನ ಎತ್ತಿಡ್ಬೇಕಾದ್ರೆ ಬಾಳೆಹಣ್ಣಿನ ಸಿಪ್ಪೆ ಸಿಗುತ್ತೆ, ಅಂದ್ರೆ ಕೇಟಿಯ ಚರ್ಮ ಸಿಗುತ್ತೆ. ಇದರಲ್ಲಿ ಏನೋ ಬರ್ದಿರೋದು ನೋಡಿ ತನ್ನ ಆಫೀಸ್ಗೆ ತಗೊಂಡ್ ಬಂದು ಚೆಕ್ ಮಾಡಿದಾಗ ಮೊದ್ಲೇ ತೆಳ್ಳುಗೆ ಇರೋ ಸ್ಕಿನ್ ನಲ್ಲಿ ಒಂದೊಂದೇ ಲೇಯರ್ಸ್ ಬರ್ತಾ ಇದೆ. ಎಲ್ಲಾ ಲೇಯರ್ಸ್ ತೆಗೆದಾಗ ಎಲ್ಲದರ ಮೇಲೂ ಏನ್ಷಿಯಂಟ್ ಈಜಿಪ್ಷಿಯನ್ ಲ್ಯಾಂಗ್ವೇಜ್ ಅಲ್ಲಿ ಮಂತ್ರ ಎಲ್ಲ ಬರ್ದಿರೋದು ನೋಡ್ತಾನೆ. ಏನ್ ಬರ್ದಿದೆ ಅಂತ ತಿಳ್ಕೊಳ್ಳೋಕೆ ಸೀದಾ ಆರ್ಕಿಯಾಲಜಿ ಪ್ರೊಫೆಸರ್ ಬಿಕ್ಸ್ಲರ್ ಹತ್ರ ಬರ್ತಾನೆ. ಈ ಬಿಕ್ಸ್ಲರ್ ಸರ್ನೇಮ್ ಆಗಿದೆ ಸ್ನೇಹಿತರೆ, ಇವಿಲ್ ಡೆಡ್ ರೈಸ್ ಮೂವಿಯಲ್ಲಿ ಮೇನ್ ಕ್ಯಾರೆಕ್ಟರ್ ಆಗಿದ್ದ ಬೆತ್ ಬಿಕ್ಸ್ಲರ್ ನ ದೂರದ ಸಂಬಂಧಿ ಇವರು. ಈಗ ಪ್ರೊಫೆಸರ್ ಬಿಕ್ಸ್ಲರ್ ಗೆ ಚರ್ಮದ ಫೋಟೋಸ್ ನ ತೋರಿಸಿದಾಗ ಇವರು ಹೇಳ್ತಾರೆ ಇದು ಹಿರಾಟಿಕ್ ಲ್ಯಾಂಗ್ವೇಜ್ ಆಗಿದೆ, ಜೀಸಸ್ ಗಿಂತ 3000 ವರ್ಷ ಹಳೆ ಭಾಷೆ ಅಂದಾಗ ಇದರಲ್ಲಿ ಏನ್ ಬರ್ತಿದೆ ಟ್ರಾನ್ಸ್ಲೇಟ್ ಮಾಡ್ತೀರಾ ಅಂತ ಕೇಳ್ತಾನೆ ಚಾರ್ಲಿ. ಇದಕ್ಕೆ ಪ್ರೊಫೆಸರ್ ಬಿಕ್ಸ್ಲರ್ ಸ್ವಲ್ಪ ಸಮಯ ತಗೊಂತಾರೆ. ಇವತ್ ರಾತ್ರಿ ಚಾರ್ಲಿ ಕೇಟಿ ಹತ್ರ ಕೂತಿದ್ದಾಗ ಇವಳ ಸ್ಥಿತಿ ನೋಡೋಕಾಗದೆ ತುಂಬಾನೇ ಅಳ್ತಾ ಇದ್ದಾನೆ. ಇದೇ ಸಮಯಕ್ಕೆ ಕೇಟಿ ಹಲ್ ಕಡಿತಾ ಇರೋದು ನೋಡಿದಾಗ ಇವನಿಗೆ ಫ್ಲಾಶ್ ಆಯ್ತು, ಇವಳು ಈ ರೀತಿ ಮಾರ್ಸ್ ಕೋಡ್ ಅಲ್ಲಿ ಏನೋ ಹೇಳೋಕೆ ಟ್ರೈ ಮಾಡ್ತಿದ್ದಾಳೆ ಅಂತ. ಡಾಟ್ಸ್ಗೆ ಒಂದು ಸಲ ಹಲ್ ಕಡಿತಾಳೆ, ಡ್ಯಾಶ್ ನ ತೋರ್ಸೋಕೆ ಹಲ್ಲು ಕಚ್ಚಿ ಹಾಗೆ ಹಿಡ್ಕೊಂತಾಳೆ. ಚಾರ್ಲಿ ಬೇಗ ಹೋಗಿ ಪೆನ್ನು ಪೇಪರ್ ತಗೊಂಡ್ ಬಂದು ಮಾರ್ಸ್ ಕೋಡ್ ಅಲ್ಲಿ ಏನ್ ಹೇಳ್ತಿದ್ದಾಳೆ ಅಂತ ಬರ್ದು ಆಮೇಲೆ ಮಾರ್ಸ್ ಕೋಡ್ ನ ಅರ್ಥ ಇರೋ ಕಾರ್ಡ್ ತಗೊಂಡ್ ಬಂದು ಈ ಕೋಡ್ ನ ಅರ್ಥ ಏನು ಅಂತ ಚೆಕ್ ಮಾಡಿದಾಗ ಕೇಟಿ ಪದೇ ಪದೇ ಲೇಲಾಳ ಹೆಸರು ಹೇಳ್ತಿದ್ದಾಳೆ ಅಂತ ಗೊತ್ತಾಯ್ತು. ಲೇಲಾ ಯಾರು ಅಂತ ನಮಗೆ ಗೊತ್ತು, ಮಜಿಷಿಯನ್ ನ ಮಗಳು, ಆದ್ರೆ ಇವನಿಗೆ ಗೊತ್ತಿಲ್ವಲ್ಲ. ಹಾಗಾಗಿ ಕೈರೋ ಅಲ್ಲಿ ಇರೋ ಡಿಟೆಕ್ಟಿವ್ ಡಾಲಿಯಾಗೆ ಕಾಲ್ ಮಾಡಿ ಕೇಟಿ ಲೇಲಾ ಅನ್ನೋ ಹುಡುಗಿಯ ಹೆಸರು ಹೇಳ್ತಾ ಇದ್ದಾಳೆ. ನೀವು ಮಾಡ್ತಿರೋ ಇನ್ವೆಸ್ಟಿಗೇಷನ್ ಅಲ್ಲಿ ಲೇಲಾ ಅನ್ನೋ ಹುಡುಗಿಯ ಹೆಸರು ಬಂದಿದ್ಯಾ ಅಂತ ಕೇಳಿದಾಗ ಇಲ್ಲ, ಲೇಲಾ ಅನ್ನೋರು ತುಂಬಾನೇ ಜನ ಇದ್ದಾರೆ, ಕೇಟಿಗೆ ಈ ಲೇಲಾ ಅವಳು ನಾಪತ್ತೆ ಆಗೋದಕ್ಕಿಂತ ಮುಂಚೆನೆ ಗೊತ್ತಿರ್ಬೋದು ಅಂತಾಳೆ ಡಾಲಿಯಾ. ಇದನ್ನ ಚೆಕ್ ಮಾಡೋಕೆ ತನ್ನ ಆಫೀಸ್ ಅಲ್ಲೇ ಇರೋ ದೊಡ್ಡ ಪೆಟ್ಟಿಗೆನ ಓಪನ್ ಮಾಡ್ತಾನೆ. ಕೇಟಿ ಬಗ್ಗೆ ಇವನ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಅವರೆಲ್ಲ ಕೊಟ್ಟಿದ್ದ ಗ್ರೀಟಿಂಗ್ ಕಾರ್ಡ್ಸ್, ಲೆಟರ್ಸ್ ಎಲ್ಲವನ್ನ ಈ ಪೆಟ್ಟಿಗೆ ಒಳಗೆ ಹಾಕಿದ್ದ. ಲರಿಸಾ ಮಗಳು ಬದುಕಿದ್ದಾಳೆ ಅಂತ ಅವಳಿಗೋಸ್ಕರ ಅಂತಾನೆ ರೂಮ್ ರೆಡಿ ಮಾಡಿ ಇಟ್ಟಿದ್ಲು. ಇವನು ಮಗಳು ನಾಪತ್ತೆ ಆಗಿರೋ ವಿಷಯವಾಗಿ ಅಥವಾ ಸಾವನ್ನಪ್ಪಿದಳೆ ಅನ್ನೋ ರೀತಿ ಯಾರ್ಯಾರು ಲೆಟರ್ಸ್, ಗ್ರೀಟಿಂಗ್ ಕಾರ್ಡ್ಸ್ ಎಲ್ಲ ಕೊಟ್ಟಿದ್ರೋ ಅದನ್ನ ಈ ಪೆಟ್ಟಿಗೆ ಒಳಗೆ ಹಾಕಿ ಇಟ್ಕೊಂಡಿದ್ದಾನೆ. ಯಾಕಂದ್ರೆ ಅವಳು ಇನ್ನೂ ಬದುಕಿರ್ತಾಳೆ ಅನ್ನೋ ನಂಬಿಕೆ ಇವನಿಗೆ ಇತ್ತು. ಇವನು ಒಂದೊಂದೇ ಗ್ರೀಟಿಂಗ್ ಕಾರ್ಡ್ ನ ತಗೊಂಡು ಚೆಕ್ ಮಾಡ್ತಿದ್ದಾನೆ. ಲೇಲಾ ಅನ್ನೋರು ಯಾರಾದ್ರೂ ಗ್ರೀಟಿಂಗ್ ಕಾರ್ಡ್ ಅಥವಾ ಲೆಟರ್ ಏನಾದ್ರೂ ಬರ್ದಿದಾರ ಅಂತ ನೋಡೋಕೆ. ಅದೇ ತನ್ನ ರೂಮ್ ಅಲ್ಲಿ ಇರೋ ಮಾಡ್ಗೆ ಅರ್ಜೆಂಟ್ ಆಗಿದೆ, ವಾಶ್ರೂಮ್ ಗೆ ಹೋಗೋಕು ಭಯ ಆಗ್ತಿದೆ. ಹೇಗೋ ಧೈರ್ಯ ಮಾಡಿ ವಾಶ್ರೂಮ್ ಗೆ ಹೋಗಿ ವಾಪಸ್ ಬರ್ಬೇಕಾದ್ರೆ ಕೇಟಿ ತನ್ನ ರೂಮ್ ಒಳಗೆ ಹಾಡನ್ನ ಹಾಡ್ತಿರೋದು ಕೇಳಿಸ್ತಾ ಇದೆ. ಮಾತಾಡೋಕೆ ಕಷ್ಟ ಪಡ್ತಿದ್ದವಳು ಹಾಡಾಡ್ತಾವಳಲ್ಲ ಅಂತ ಮಾಡ್ ಇದೇನು ಚೆನ್ನಾಗೆ ಮಾತಾಡ್ತಿದ್ಯಲ್ಲ ಅಂತ ಡೋರ್ ಹೊರಗಿಂದಾನೆ ಕೇಟಿಗೆ ಕೇಳ್ತಾಳೆ. ಇದಕ್ಕೆ ಕೇಟಿ ಈಗ ನನಗೆ ಮಾತಾಡೋಕೆ ಬರ್ತಿದೆ, ಆದ್ರೆ ಬೇರೆಯವರಿಗೆ ಈ ವಿಷಯ ಹೇಳೋಕು ಮುಂಚೆ ಮಾತಾಡೋದು ನಿನ್ನ ಜೊತೆ ಪ್ರಾಕ್ಟೀಸ್ ಮಾಡ್ತೀನಿ, ಯಾಕಂದ್ರೆ ನೀನು ನನ್ನ ಫೇವರೇಟ್ ಈ ಮನೆಯಲ್ಲಿ ಅಂದಾಗ ನನ್ ಬಗ್ಗೆ ನಿನಗೆ ಗೊತ್ತೇ ಇಲ್ವಲ್ಲ ಅಂತ ಮಾಡ್ ಕೇಳ್ತಾಳೆ. ನಿನ್ನ ಬಗ್ಗೆ ಮತ್ತೆ ಫ್ಯಾಮಿಲಿ ಅವರ ಬಗ್ಗೆ ನಾನು ತಿಳ್ಕೋಬೇಕು, ಮೊದಲು ನೀವೆಲ್ಲ ಹಂದಿಗಳ ಟೇಸ್ಟ್ ಹೇಗಿದೆ ಅಂತ ನಾನು ನೋಡ್ಬೇಕು ಅಂತ ಹೇಳಿ ಡೋರ್ ಕೆಳಗಿಂದಾನೆ ಮಾಡ್ ನ ಕಾಲ್ ನೆಕ್ತಾ ಇದ್ದಾಳೆ ಕೇಟಿ. ಮಾಡ್ ಹೆದರ್ಕೊಂಡು ಓಡ್ ಹೋಗೋದಕ್ಕೆ ನೋಡಿದಾಗ ಕೇಟಿ ಪಿಸುಧ್ವನಿಯಲ್ಲಿ ಮಂತ್ರಗಳನ್ನ ಹೇಳೋಕೆ ಶುರು ಮಾಡ್ತಾಳೆ. ಈ ರೀತಿ ಮಾಡ್ ನ ಕಂಟ್ರೋಲ್ ಮಾಡಿ ಡೋರ್ ಹತ್ರ ಕರೆಸ್ಕೊಂತಾಳೆ. ಮನೆಯ ಲೈಟ್ಸ್ ಎಲ್ಲ ಫ್ಲಿಕರ್ ಆಗ್ತಿದೆ, ಆದ್ರೆ ಚಾರ್ಲಿ ಏನಕ್ಕೂ ಅಂತ ಸುಮ್ನಾದ. ಇವನಿಗೆ ಕೊನೆಗೂ ಲೇಲಾ ಬರ್ದಿರೋ ಗ್ರೀಟಿಂಗ್ ಕಾರ್ಡ್ ಸಿಕ್ತು. ನನಗೆ ತುಂಬಾನೇ ದುಃಖ ಆಗ್ತಿದೆ, ಕೇಟಿಗೆ ಈ ರೀತಿ ಆಗ್ಬಾರ್ದಾಗಿತ್ತು, ಅವಳು ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ಲು ಅಂತ ಲೇಲಾ ಬರ್ದಿದ್ದಾಳೆ. ಇಂಪಾರ್ಟೆಂಟ್ ಏನಂದ್ರೆ ಲೇಲಾ ಖಲೀಲ್ ಅಂತ ಅವಳ ಪೂರ್ತಿ ಹೆಸರು ಗೊತ್ತಾಯ್ತು. ಲೇಲಾನೆ ಕೇಟಿಯ ಜೊತೆ ಗಾರ್ಡನ್ ಅಲ್ಲಿ ಆಟ ಆಡ್ತಾ ಇದ್ದಿದ್ದು ಮತ್ತೆ ಅವಳಿಗೆ ಚಾಕ್ಲೇಟ್ ಕೂಡ ಕೊಡ್ತಾ ಇದ್ದಿದ್ದು. ಈ ವಿಷಯ ಗೊತ್ತಾಗ್ತಿದ್ದಂಗೆ ಡಿಟೆಕ್ಟಿವ್ ಡಾಲಿಯಾಗೆ ಫೋನ್ ಮಾಡಿ ಹೇಳ್ತಾನೆ ಚಾರ್ಲಿ. ಡಾಲಿಯಾ ಪೊಲೀಸ್ ಡಾಟಾಬೇಸ್ ಅಲ್ಲಿ ಲೇಲಾ ಖಲೀಲ್ ನ ಹೆಸರು ಚೆಕ್ ಮಾಡಿದಾಗ ತುಂಬಾನೇ ಜನ ಈ ಹೆಸರಿನವರಿದ್ದಾರೆ, ಅದಕ್ಕೆ ಯಾವ ಜಾಗದಿಂದ ಗ್ರೀಟಿಂಗ್ ಕಾರ್ಡ್ ನ ಪೋಸ್ಟ್ ಮಾಡಿದ್ದಾರೆ ಅಂತ ತಿಳ್ಕೊಂಡು ಮ್ಯಾಪ್ ಅಲ್ಲಿ ಚೆಕ್ ಮಾಡಿಸಿದಾಗ ಅಸ್ವಾನಿಂದ ಅಂತ ಗೊತ್ತಾಯ್ತು. ಅಸ್ವಾನಿಂದ ಸ್ವಲ್ಪ ದೂರದಲ್ಲೇ ಸಾರ್ಕೋಫೆಗಸ್ ನ ತಗೊಂಡು ಹೋಗ್ತಿದ್ದ ಪ್ಲೇನ್ ಕ್ರಾಶ್ ಆಗಿದ್ದು. ಹಾಗಾಗಿ ಮ್ಯಾಪ್ ಅಲ್ಲಿ ಸುತ್ತಮುತ್ತ ಇರೋ ಜಾಗದಲ್ಲಿ ಏನೇನಿದೆ ಅಂತ ಚೆಕ್ ಮಾಡ್ಬೇಕಾದ್ರೆ ಮರುಭೂಮಿ ಮಧ್ಯದಲ್ಲಿ ನೆಕ್ಟರಿನ್ ಹಣ್ಣಿನ ಫಾರ್ಮ್ ಇರೋದು ನೋಡ್ತಿದ್ದಂಗೆ ಡಾಲಿಯಾ ಸೀದಾ ಕೇಟಿ ಕಿಡ್ನಾಪ್ ಆದ ಗಾರ್ಡನ್ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ತೆಗ್ದಿರೋ ಫೋಟೋಸ್ ನ ಚೆಕ್ ಮಾಡ್ತಾಳೆ. ಇದರಲ್ಲಿ ಒಂದು ನೆಕ್ಟರಿನ್ ಹಣ್ಣಿನ ಫೋಟೋ ಕೂಡ ಇದೆ. ಇದರ ಒಳಗಿಂದಾನೆ ಅಲ್ವಾ ಬೀಟಲ್ ಹೊರಗೆ ಬಂದು ಕೇಟಿಯ ದೇಹ ಸೇರಿದ್ದು. ಅದಕ್ಕೆ ಆ ನೆಕ್ಟರಿನ್ ಫಾರ್ಮ್ ಗೆ ಹೋಗೋಕೆ ಡಿಸೈಡ್ ಮಾಡ್ತಾಳೆ ಡಾಲಿಯಾ. ಈ ಕಡೆ ಆಲ್ಬುಕರ್ಕಿಯಲ್ಲಿ
ಚಾರ್ಲಿನ ಪ್ರೊಫೆಸರ್ ಬಿಕ್ಸ್ಲರ್ ಕರೆದು ಚರ್ಮದ ಮೇಲೆ ಬರ್ದಿರೋದು ಏನು ಅಂತ ಹೇಳ್ತಾ ಇದ್ದಾರೆ. ಇದು ಮೊದಲೇ ಹೇಳ್ದಂಗೆ ಹಿರಾಟಿಕ್ ಭಾಷೆಯಲ್ಲಿ ಇದೆ. ಇದೊಂದು ದೊಡ್ಡ ಮಂತ್ರದ ಸಣ್ಣ ಭಾಗ ಆಗಿದೆ. ಇದರಲ್ಲಿ ಏನ್ ಬರ್ದಿದೆ ಅಂತ ಸಂಪೂರ್ಣವಾಗಿ ಅರ್ಥ ಆಗಿಲ್ಲ, ಆದರೆ ಎಲ್ಲಾ ಸ್ಕಿನ್ ಲೇಯರ್ ಮೇಲೂ ಒಂದು ಪದ ಪದೇ ಪದೇ ರಿಪೀಟ್ ಆಗಿದೆ. ಅದೇ ನ್ಯಾಸ್ಮರೇನಿಯನ್ ಅಂತ ಹೇಳ್ತಾರೆ. ಏನಿದು ನ್ಯಾಸ್ಮರೇನಿಯನ್ ಅಂದ್ರೆ ಅಂತ ಚಾರ್ಲಿ ಕೇಳಿದಾಗ ಪ್ರೊಫೆಸರ್ ಬಿಕ್ಸ್ಲರ್ ಏನದು ಅಲ್ಲ, ಯಾರದು ಅಂತ ಕೇಳಬೇಕು. ಇದು ಈಜಿಪ್ಟ್ ನ ಕೈರೋ ಅಲ್ಲಿ ಇರೋ ಅಲ್ ಹಜರ್ ಯೂನಿವರ್ಸಿಟಿಯಲ್ಲಿ ನಡೆದಿದ್ದ ಇಂಟರ್ ನ್ಯಾಷನಲ್ ಲೆಕ್ಚರ್ ನ ರೆಕಾರ್ಡಿಂಗ್ ಆಗಿದೆ. ಏಂದ್ರ ಮೇಲೆ ಅಂದ್ರೆ ಈಜಿಪ್ಷಿಯನ್ ಡಿಮನಾಲಜಿ ಮೇಲೆ 1923ರಲ್ಲಿ ಇದನ್ನ ರೆಕಾರ್ಡ್ ಮಾಡಿರೋದು ಅಂತ ಹೇಳಿ ಟೇಪ್ ರೆಕಾರ್ಡರ್ ನ ಪ್ಲೇ ಮಾಡ್ತಾರೆ. ಈ ಆಡಿಯೋ ರೆಕಾರ್ಡಿಂಗ್ ಇಂದ ನಮ್ಗೆ ಗೊತ್ತಾಗುತ್ತೆ ನ್ಯಾಸ್ಮರೇನಿಯನ್ ಪ್ರಾಚೀನ ಈಜಿಪ್ಟ್ ನ ಡೀಮನ್ ಆಗಿದ್ದಾನೆ. ನೆರಳಿನ ರೂಪದಲ್ಲಿ ಮನುಷ್ಯರ ನಡುವೆ ಒಬ್ಬರಾದ್ಮೇಲೆ ಒಬ್ಬರ ದೇಹ ಸೇರ್ತಾ ಫ್ಯಾಮಿಲಿನ ಒಡೆಯೋ ಕೆಲಸ ಮಾಡ್ತಾನೆ. ಫ್ಯಾಮಿಲಿಯಲ್ಲಿ ಮೊದಲು ಮಕ್ಕಳನ್ನ ಕೊಂದು ಅವರ ತಂದೆ ತಾಯಂದಿರು ಅವರನ್ನ ಮಣ್ಣು ಮಾಡೋದು ನೋಡಿ ಖುಷಿ ಪಡ್ತಾನೆ. ಇದಷ್ಟೇ ಅಲ್ಲ, ಈ ಡೀಮನ್ ವೈರಸ್ ಇದ್ದಂಗೆ ಒಬ್ಬರಿಂದ ಒಬ್ಬರಿಗೆ ಹರಡೋದಷ್ಟೇ ಅಲ್ಲ, ಅವರ ದೇಹದ ಎನರ್ಜಿನ ಸೇವಿಸಿ ದೇಹ ಕೊಳ್ತೋಗೋ ಹಾಗೆ ಮಾಡ್ತಾನೆ. ಕ್ರಿಸ್ತಪೂರ್ವ 2000ನೇ ಇಸ್ವಿ ಅಥವಾ ಸುಮಾರು 4000 ವರ್ಷಗಳ ಹಿಂದೆ ಇದ್ದಕ್ಕಿದ್ದಂಗೆ ನ್ಯಾಸ್ಮರೇನಿಯನ್ ನ ಆರ್ಭಟ ಕಡಿಮೆ ಆಗಿರುತ್ತೆ. ಅವನ ಬಗ್ಗೆ ಜನ ಜಾಸ್ತಿ ಮಾತಾಡ್ತಿರಲ್ಲ, ಪೇಂಟಿಂಗ್ ಇಲ್ಲ, ಕತೆಗಳು ಕೂಡ ಇಲ್ಲ. ಕಾರಣ ಯಾವುದೋ ಒಂದು ಗುಂಪಿನವರು ಒಂದು ಆಚರಣೆಯನ್ನ ಮಾಡಿ ಒಬ್ಬ ವ್ಯಕ್ತಿಯ ಒಳಗೇನೆ ನ್ಯಾಸ್ಮರೇನಿಯನ್ ನ ಬಂಧಿಸಿ ಇಟ್ಟಿರ್ತಾರೆ, ಮಮ್ಮಿಯ ರೀತಿ ಮಾಡಿ ಅನ್ನೋ ರೂಮರ್ಸ್ ಇದೆ. ಕನ್ಫರ್ಮ್ ಆಗಿ ಗೊತ್ತಿಲ್ಲ ಅಂತ ಆಡಿಯೋ ರೆಕಾರ್ಡಿಂಗ್ಸ್ ಅಲ್ಲಿ ಹೇಳ್ತಿದ್ದಾರೆ. ಆದ್ರೆ ನಮಗೆ ಕನ್ಫರ್ಮ್ ಆಗಿ ಗೊತ್ತು, ನ್ಯಾಸ್ಮರೇನಿಯನ್ ನ ಸಾರ್ಕೋಫೆಗಸ್ ಒಳಗೆ ಬಂಧಿಸಿ ಇಟ್ಟಿರ್ತಾರೆ. ಇವತ್ತಿಗೂ ಅದನ್ನ ಕಂಟಿನ್ಯೂ ಮಾಡ್ತಿದ್ದಾರೆ. ಯಾವ ರೀತಿ ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ನೋಡ್ತೀವಿ. ಪ್ರೊಫೆಸರ್ ಬಿಕ್ಸ್ಲರ್ ಹೇಳ್ತಾರೆ, ಚರ್ಮದ ಮೇಲೆ ಮಂತ್ರಗಳನ್ನ ಬರೆದು ಅದನ್ನ ಬ್ಯಾಂಡೇಜ್ ನ ರೀತಿ ನ್ಯಾಸ್ಮರೇನಿಯನ್ ಯಾರನ್ನ ಪೊಸೆಸ್ ಮಾಡ್ಕೊಂಡಿರ್ತಾನೋ ಅವರ ದೇಹಕ್ಕೆ ಸುತ್ತಿರ್ತಾರೆ. ಆಗ ನ್ಯಾಸ್ಮರೇನಿಯನ್ ಅವರ ದೇಹದಿಂದ ಹೊರಗೆ ಬರೋಕಾಗಲ್ಲ ಅಂತ ಹೇಳ್ತಾರೆ. ಇದನ್ನ ಕೇಳಿ ಚಾರ್ಲಿಗೆ ತಲೆ ಕೆಟ್ಟು ಹೋಗ್ತಿದೆ, ಏನ್ ಮಾಡೋದು ಅಂತಾನೆ ಗೊತ್ತಾಗಲ್ಲ. ಮುಂದೆ ಹೋಗೋಕು ಮುಂಚೆ ಸ್ನೇಹಿತರೆ ಪ್ರೊಫೆಸರ್ ಬಿಕ್ಸ್ಲರ್ ಹೇಳಿದ್ರು, ಈಗ ನಾವು ಕೇಳಿಸ್ಕೊಂಡ ಆಡಿಯೋ ರೆಕಾರ್ಡಿಂಗ್ 1923ರಲ್ಲಿ ರೆಕಾರ್ಡ್ ಮಾಡಿರೋದು. ಇಲ್ಲೂ ಇವಿಲ್ ಡೆಡ್ ರೈಸ್ ಮೂವಿಗೆ ಕನೆಕ್ಷನ್ ಇದೆ ಸ್ನೇಹಿತರೆ. ಇವಿಲ್ ಡೆಡ್ ರೈಸ್ ಮೂವಿಯಲ್ಲಿ ನಾಟುರೋಮ್ ಡೆಮೋಂಟೋ ಅನ್ನೋ ಬುಕ್ ಸಿಕ್ಕಿರುತ್ತೆ. ಅದರ ಜೊತೆಗೆ 3 ವಿನೈಲ್ ರೆಕಾರ್ಡ್ಸ್ ಕೂಡ ಸಿಕ್ಕಿರುತ್ತೆ. ಈ 3 ರೆಕಾರ್ಡ್ಸ್ ನ ಕೂಡ 1923ರಲ್ಲಿ ಫಾದರ್ ಮಾರ್ಕಸ್ ರೆಕಾರ್ಡ್ ಮಾಡಿರ್ತಾರೆ. ನಾಟುರೋಮ್ ಡೆಮೋಂಟೋ ಬುಕ್ ಅಲ್ಲಿ ಡೀಮನ್ ಗಳ ಬಗ್ಗೆ ಮತ್ತೆ ಅವುಗಳನ್ನ ನರಕದಿಂದ ಭೂಮಿಗೆ ಕರ್ಸೋ ಮಂತ್ರಗಳೆಲ್ಲ ಇರುತ್ತೆ. ಇವಿಲ್ ಡೆಡ್ ರೈಸ್ ಮೂವಿಯಲ್ಲಿ ವಿನೈಲ್ ರೆಕಾರ್ಡ್ಸ್ ನ ಪ್ಲೇ ಮಾಡಿದಾಗ ಇದರಲ್ಲಿ ಫಾದರ್ ಮಾರ್ಕಸ್ ಒಂದು ಮಂತ್ರ ಹೇಳ್ತಾ ಇರೋದು ಕೇಳಿಸುತ್ತೆ. ಇದರಿಂದಾನೇ ಮೂವಿಯಲ್ಲಿ ಒಂದು ಭಯಾನಕ ದುಷ್ಟಶಕ್ತಿ ಬರೋದು. ಈಗ ಕತೆ ಕಡೆ ವಾಪಸ್ ಬರೋಣ. ಸ್ಕೂಲಲ್ಲಿ ಇರೋ ಮಾಡ್ ನ ನೋಡ್ತೀವಿ. ಇವಳನ್ನ ಕೂಡ ಆಗ್ಲೇ ಕೇಟಿ ಒಳಗಿರೋ ನ್ಯಾಸ್ಮರೇನಿಯನ್ ಪೊಸೆಸ್ ಮಾಡ್ಕೊಂಡು ಇವಳು ಮಾತಾಡೋದನ್ನ ಕೂಡ ಕಂಟ್ರೋಲ್ ಮಾಡ್ತಿದ್ದಾನೆ. ಕ್ಲಾಸ್ ಅಲ್ಲಿ ಇವಳ ಹತ್ರ ಟೀಚರ್ ಬಂದಾಗ ಇವರಿಗೆ ಕೆಟ್ಟದಾಗಿ ಬೈತಾಳೆ. ಏನು ಅಂತ ಯೂಟ್ಯೂಬ್ ಅಲ್ಲಿ ಹೇಳಕ್ಕಾಗಲ್ಲ. ಆದ್ರೆ ಇಲ್ಲಿ ಇವಳ ಕೈಯಲ್ಲಿ ಬೈಸ್ಕೊಂಡ ಟೀಚರ್ ನ ಕ್ಯಾರೆಕ್ಟರ್ ಮಾಡಿರೋ ಲಿಲಿ ಸಲಿವನ್ ಅವರೇ ಇವಿಲ್ ಡೆಡ್ ರೈಸ್ ಮೂವಿಯಲ್ಲಿ ಬೆತ್ ಬಿಕ್ಸ್ಲರ್ ನ ಕ್ಯಾರೆಕ್ಟರ್ ಮಾಡಿರೋದು. ಸ್ಕೂಲಿಂದ ಚಾರ್ಲಿಗೆ ಫೋನ್ ಮಾಡಿ ನಿಮ್ ಮಗಳು ಮಾತಾಡ್ತಿರೋದು ಕೇಳಿ ಕಿವಿಯಲ್ಲಿ ರಕ್ತ ಬರ್ತಾ ಇದೆ, ಬನ್ನಿ ಇಲ್ಲಿ ಅಂತ ಕರೆಸಿದಾಗ ಚಾರ್ಲಿ ಸ್ಕೂಲಲ್ಲಿ ಮಾತಾಡಿ ಮಾಡ್ ಮತ್ತೆ ಸೆಬಾಸ್ಟಿಯನ್ ಇಬ್ಬರನ್ನ ಕೂಡ ಮನೆಗೆ ಕರ್ಕೊಂಡ್ ಬರ್ಬೇಕಾದ್ರೆ ಕಾರಲ್ಲೂ ಕುತ್ಕೊಂಡು ಕೆಟ್ಟದಾಗಿ ಮಾತಾಡ್ತಿದ್ದಾಳೆ ಮಾಡ್. ಮನೆಯಲ್ಲಿ ಕೇಟಿಯ ರೂಮ್ ಅಲ್ಲಿ ಅಜ್ಜಿ ಕಾರ್ಮೆನ್ ಪ್ರಾರ್ಥನೆ ಮಾಡ್ತಾನೆ ಇದ್ದಾರೆ, ಕೇಟಿ ಹುಷಾರಾಗ್ಲಿ ಅಂತ. ಕೈಯಲ್ಲಿ ಮೆಡಿಟೇಷನ್ ಮತ್ತೆ ಪ್ರೇಯರ್ ಗೆ ಬಳಸೋ ರೋಸರಿ ಬೀಟ್ಸ್ ನ ಹಿಡ್ಕೊಂಡು ಪ್ರೇಯರ್ ಮಾಡ್ಬೇಕಾದ್ರೆ ಇವರ ಕೈಗೆನೆ ಬಾಯಿ ಹಾಕ್ಬಿಡ್ತಾಳೆ ಕೇಟಿ. ಎದ್ದು ಅಜ್ಜಿ ಮೇಲೆ ದಾಳಿ ಮಾಡಿ ನಿನ್ನ ಹಾರ್ಟ್ ನೆ ನಾನು ಸ್ಟಾಪ್ ಮಾಡ್ತೀನಿ ಅಂತಾಳೆ. ಇದೇ ಸೇಮ್ ಡೈಲಾಗ್ ಎಲ್ಲೋ ಕೇಳ್ದಂಗಿದ್ಯಲ್ಲ ಅಂತ ಅನ್ಸಿದ್ರೆ ಇಲ್ಲಿ ಕೇಳಿರ್ತೀರಾ. ಕಾಂಜೂರಿಂಗ್ ದ ಡೆವಿಲ್ ಮೇಡ್ ಮಿ ಡೂ ಇಟ್ ಮೂವಿಯಲ್ಲಿ ಎಡ್ ಮತ್ತೆ ಲೊರೈನ್ ವಾರನ್ ಮೂವಿಯ ಸ್ಟಾರ್ಟಿಂಗ್ ಅಲ್ಲೇ ಡೇವಿಡ್ ಅನ್ನೋ ಹುಡುಗನ ಮೇಲೆ ಎಕ್ಸಾರ್ಸಿಸಮ್ ಮಾಡೋಕೆ ಹೋಗಿದ್ದಾಗ ಡೇವಿಡ್ ಎಡ್ ಮೇಲೆ ದಾಳಿ ಮಾಡಿ ಸೇಮ್ ಡೈಲಾಗ್ ನ ಹೇಳ್ತಾನೆ. ಹೇಳ್ದಂಗೆ ಮಾಡ್ತಾನೆ. ಅದಕ್ಕೆ ಅವರಿಗೆ ಆ ಮೂವಿಯಲ್ಲಿ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ. ಈಗ ಕೇಟಿ ಕಾರ್ಮೆನ್ ನ ಹಲ್ಸೆಟ್ ಉದುರೋಗೋ ಹಾಗೆ ಹೊಡೆದು ಇವರ ರೋಸರಿಯಿಂದಾನೆ ಇವ್ರಿಗೆ ನೇಣ್ ಹಾಕಿ ಕೊಲ್ಲೋಕೆ ನೋಡ್ತಾಳೆ. ಆದ್ರೆ ಈಗ್ಲೇ ಕೊಲ್ಲೋದಿಲ್ಲ, ಬಾಯಿಂದ ಒಂದ್ಸಲ ಗಾಳಿ ಊದ್ತಾಳೆ ಅಷ್ಟೇ. ಅಜ್ಜಿ ಕಾರ್ಮೆನ್ ಕಿಟಕಿ ಹೊಡ್ಕೊಂಡು ಹೋಗಿ ಈಗ ತಾನೇ ಮನೆ ಹತ್ರ ಬಂದಿದ್ದ ಚಾರ್ಲಿಯ ಕಾರ್ ಮೇಲೆ ಬೀಳ್ತಾರೆ. ಇದನ್ನ ನೋಡಿ ಮಾಡ್ ನಗಾಡ್ತಿದ್ದಾಳೆ. ಏನೋ ಶಬ್ದ ಆಯ್ತಲ್ಲ ಅಂತ ಲರೀಸಾ ರೂಮ್ಗೆ ಬರೋಷ್ಟ್ರಲ್ಲಿ ಡೋರ್ ತಂತಾನೆ ಓಪನ್ ಆಯ್ತು. ಕೇಟಿ ಏನು ಆಗಿಲ್ಲ ಅನ್ನೋ ಹಾಗೆ ಬೆಡ್ ಮೇಲೆ ಮಲಗಿದ್ದಾಳೆ. ಬಂದು ಕಿಟಕಿಯಿಂದ ಹೊರಗೆ ನೋಡಿದಾಗ ಕಯೋಟಿಗಳು ಕಾರ್ಮೆನ್ ಬದುಕಿದ್ದಾಗ್ಲೇ ಇವರ ದೇಹವನ್ನ ಕಿತ್ತು ತಿಂತಾ ಇದ್ದಾವೆ. ಹಾಗಾಗಿ ಕೊನೆಗೂ ಕಾರ್ಮೆನ್ ನ ಕಾಪಾಡೋಕೆ ಆಗಲ್ಲ. ಮೊದ್ಲು ಕೂಡ ಕಯೋಟಿಗಳು ಮನೆ ಮುಂದೆ ಪದೇ ಪದೇ ಬರ್ತಾ ಇದ್ವು. ಕಾರಣ ಏನಂದ್ರೆ ಇಲ್ಲಿನ ಜಾನಪದದ ಪ್ರಕಾರ ಕಯೋಟಿಗಳನ್ನ ಸಾವನ್ನೇ ಸೇವಿಸೋ ಪ್ರಾಣಿಗಳು ಅಂತ ಕರೀತಾರೆ. ಯಾಕಂದ್ರೆ ಸತ್ತಿರೋ ಪ್ರಾಣಿಗಳನ್ನ ಎಲ್ಲವನ್ನ ತಿಂತವೆ ಮತ್ತೆ ನರಕಕ್ಕೆ ಹೋಗೋ ದಾರಿ ತೋರಿಸ್ತವೆ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಈ ಮನೆಯಲ್ಲಿ ಒಂದು ಸಾವು
ಸಾವಾಗುತ್ತೆ ಅಂತ ಕಯೋಟಿಗಳಿಗೆ ಗೊತ್ತಾಗಿತ್ತು. ಜೊತೆಗೆ ಕೇಟಿ ಕೂಡ ನ್ಯಾಸ್ಮರೇನಿಯನ್ಗೆ ಪೊಸೆಸ್ಡ್ ಆದಾಗ್ಲಿಂದನೂ ಕೊಳತೋಗಿರೋ ಶವ ಆದಂಗೆ ಆಗ್ತಿದ್ದಾಳೆ. ಹಾಗಾಗಿ ಅವಳ ವಾಸನೆಗೂ ಅಟ್ರಾಕ್ಟ್ ಆಗಿ ಇವುಗಳು ಬಂದಿರಬಹುದು. ಇನ್ನೊಂದ್ ಕಡೆ ಡಿಟೆಕ್ಟಿವ್ ಡಾಲಿಯಾ ಅಸ್ವಾನ್ಗೆ ಬಂದಿದ್ದಾಳೆ ನೆಕ್ಟರಿನ್ ಫಾರ್ಮ್ ಹತ್ರ, ಇಲ್ಲಿ ಲೇಲಾ ಖಲೀಲ್ ಸಿಗ್ಬೋದು ಅಂತ. ಆದ್ರೆ ಮನೆಯ ಡೋರ್ ಲಾಕ್ ಆಗಿದೆ. ಹಾಗೆ ಮನೆಯ ಹಿಂದಕ್ಕೆ ಬಂದಾಗ ಹಿಂದಿನ ಡೋರ್ ಓಪನ್ ಇದೆ. ಒಳಗೆ ಬಂದು ಮನೆಯೆಲ್ಲ ಸರ್ಚ್ ಮಾಡಿದಾಗ ಇವಳಿಗೆ ಸಣ್ಣ ಪಿರಮಿಡ್ ಸಿಕ್ತು. ಇಲ್ಲೇ ಕೆಳಗೆ ಬೇಸ್ಮೆಂಟ್ ಗೆ ಹೋಗೋಕೆ ಡೋರ್ ಇರೋದ್ರಿಂದ ಬೇಸ್ಮೆಂಟ್ ಗೆ ಬಂದಾಗ ಈ ಜಾಗವನ್ನ ಸರಿಯಾಗಿ ಗಮನಿಸ್ತಾಳೆ. ಇಲ್ಲೇ ಸಾರ್ಕೋಫೇಗಸ್ ನ ಇಟ್ಟಿದ್ದ ಮಾರ್ಕ್ ನೆಲದ ಮೇಲೆ ಇದೆ. ಇದನ್ನ ನೋಡಿ ಖಂಡಿತ ಈ ಮನೆಯವ್ರಿಗೆ ಕೇಟಿ ಜೊತೆ ಏನಾಗಿದೆ ಅಂತ ಗೊತ್ತಿರುತ್ತೆ ಅಂತ ವಾಪಸ್ ಮನೆಗೆ ಬರೋಷ್ಟ್ರಲ್ಲಿ ಆಗ್ಲೇ ಹೊರಗೆ ಹೋಗಿದ್ದ ಮಜಿಷಿಯನ್ ಒಳಗೆ ಬಂದಿದ್ದಾಳೆ. ಡಾಲಿಯಾನ ನೋಡ್ತಿದ್ದಂಗೆ ಅವಳು ಚಾಕು ತಗೊಂಡು ದಾಳಿ ಮಾಡೋಕೆ ಬಂದಿದ್ರಿಂದ ಡಾಲಿಯಾ ಅವಳಿಗೆ ಶೂಟ್ ಮಾಡೇ ಬಿಟ್ಲು. ಸಾಯೋಷ್ಟ್ರಲ್ಲಿ ಕೇಟಿಗೆ ಏನಾಯ್ತು ಅಂತ ಕೇಳೋಕೆ ಟ್ರೈ ಮಾಡಿದ್ರು, ಇವಳು ಹೇಳಲ್ಲ. ಹಿಂದೆನೆ ಗನ್ ಶಬ್ದ ಕೇಳಿಸ್ಕೊಂಡು ಒಬ್ಳು ಹುಡುಗಿ ಓಡ್ ಬರ್ತಾಳೆ. ಇವಳು ಬೇರೆ ಯಾರು ಅಲ್ಲ ಸ್ನೇಹಿತರೆ, ಮಜಿಷಿಯನ್ ನ ಮಗಳು ಲೇಲಾ ಡಾಲಿಯಾನ ನೋಡಿ ಓಡೋಕೆ ಶುರು ಮಾಡಿದವಳು ಒಂದು ಜಾಗಕ್ಕೆ ಬಂದು ಮಣ್ಣಲ್ಲಿ ಊತ್ ಹಾಕಿರೋ ಬಾಕ್ಸ್ ನ ಹೊರಗೆ ತೆಗೆದು ಡಾಲಿಯಾ ಮುಂದೆ ಇಡ್ತಾಳೆ. ಇದರಲ್ಲಿ ಕೇಟಿಯ ಹೆಸರು ಬರ್ದಿರೋ VHS ಟೇಪ್ ಇದೆ. ಈ ಟೇಪ್ ನ ತಗೊಂಡ್ ಬಂದು VHS ಪ್ಲೇಯರ್ ಗೆ ಕನೆಕ್ಟ್ ಮಾಡಿ ನೋಡಿದಾಗ ಕೇಟಿಯ ಬಗ್ಗೆ ಮತ್ತೆ ಕೇಟಿನ ಇಟ್ಕೊಂಡು ಮಾಡಿರೋ ಒಂದು ರಿಚುವಲ್ ನ ಬಗ್ಗೆ ಮಜಿಷಿಯನ್ ಹೇಳ್ತಾ ಇದ್ದಾಳೆ. ಏನ್ ಹೇಳ್ತಾಳೆ ಅಂತ ಈಗ್ಲೇ ತೋರ್ಸಲ್ಲ, ವಿಡಿಯೋ ಪೂರ್ತಿ ನೋಡ್ಕೊಂಡ್ ಬಂದು ಲೇಲಾಗೆ ಆ ವಿಡಿಯೋಲಿ ಏನ್ ನಡೀತಾ ಇದೆ ಅಂತ ಕೇಳ್ತಾಳೆ. ಆದ್ರೆ ಲೇಲಾಗೆ ಮಾತು ಬರಲ್ಲ. ಚಿಕ್ಕವಳಿದ್ದಾಗ ಮಾತಾಡ್ತಾನೆ ಇದ್ಲಲ್ಲ ಅಂತ ಕನ್ಫ್ಯೂಸ್ ಆಗ್ಬೇಡಿ ಸ್ನೇಹಿತರೆ. ಒಂದಿನ ಲೇಲಾ ಮಜಿಷಿಯನ್ ನ ಸತ್ಯ ಯಾರಿಗೋ ಹೇಳೋಕೆ ನೋಡಿದ್ಲು ಅಂತ ಇವಳ ನಾಲಿಗೆಯನ್ನೇ ಕಟ್ ಮಾಡಿದಾಳೆ ಮಜಿಷಿಯನ್. ಆದ್ರೂ ಡಾಲಿಯಾಳ ಕಿವಿ ಹತ್ರ ಬಂದು ಕಷ್ಟ ಪಡ್ಕೊಂಡು ಹೇಳ್ತಾಳೆ, ನಮ್ಮ ಮನೆ ಇರೋ ಜಾಗದಲ್ಲಿ ಅಪರೂಪಕ್ಕೆ ಪ್ರವಾಹ ಬರೋ ಸಾಧ್ಯತೆ ಇತ್ತು. ಅದಕ್ಕೆ ಬೇಸ್ಮೆಂಟ್ ಅಲ್ಲಿ ಸಾರ್ಕೋಫೇಗಸ್ ಇದ್ದ ಜಾಗದಲ್ಲಿ ನೀರ್ ತುಂಬಿಕೊಂಡು ಏನಾದ್ರೂ ಆದ್ರೆ ಕಷ್ಟ ಅಂತ ನನ್ನ ಇಬ್ರು ಅಣ್ಣಂದಿರು ಜಬಾರಿ ಮತ್ತೆ ತಾರಿಕ್ ಪ್ಲೇನ್ ಅಲ್ಲಿ ಸಾರ್ಕೋಫೇಗಸ್ ನ ಬೇರೆ ಕಡೆ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ರು. ಅಷ್ಟರಲ್ಲೇ ಪ್ಲೇನ್ ಕ್ರಾಶ್ ಆಯ್ತು ಅಂತಾಳೆ. ಅಂದ್ರೆ ಪ್ಲೇನ್ ಅಲ್ಲಿ ಇದ್ದ ಇಬ್ಬರು ಲೇಲಾಳ ಅಣ್ಣಂದಿರಾಗಿದ್ರು. ಪ್ಲೇನ್ ಕ್ರಾಶ್ ಆಗೋಕೆ ಕಾರಣ ಕೂಡ ನ್ಯಾಸ್ಮರೇನಿಯನ್ ಆಗಿದ್ದ ಸ್ನೇಹಿತರೆ. ಸಾರ್ಕೋಫೇಗಸ್ ಒಳಗಿದ್ದ ನ್ಯಾಸ್ಮರೇನಿಯನ್ ಅವತ್ತು ಬೇಸ್ಮೆಂಟ್ ಇಂದ ಹೊರಗೆ ಹೋಗ್ತಿದ್ದಂಗೆ ಅವನ ಶಕ್ತಿ ಜಾಸ್ತಿಯಾಗಿ ಏನಾದ್ರೂ ಮಾಡಿ ಎಸ್ಕೇಪ್ ಆಗ್ಬೇಕು ಅಂತ ತುಂಬಾನೇ ಪ್ರಯತ್ನ ಪಟ್ಟಿರ್ತಾನೆ. ಪ್ಲೇನ್ ಅಲ್ಲಿ ಇದ್ದಾಗ್ಲೇ ಸಾರ್ಕೋಫೇಗಸ್ ಒಳಗಿಂದಾನೆ ಒಂದು ಎನರ್ಜಿ ರಿಲೀಸ್ ಮಾಡಿದಾಗ ಪ್ಲೇನ್ ನ ಎಲೆಕ್ಟ್ರಾನಿಕ್ಸ್ ಎಲ್ಲ ನಾಶ ಆಗಿ ಪ್ಲೇನ್ ಕ್ರಾಶ್ ಆಗಿರುತ್ತೆ. ಮೊದ್ಲೇ ಹೇಳ್ದಂಗೆ ಬಸಾಲ್ಟ್ ಇಂದ ಮಾಡಿರೋ ಸಾರ್ಕೋಫೇಗಸ್ ತುಂಬಾನೇ ಗಟ್ಟಿ ಆಗಿರೋದ್ರಿಂದ ಕ್ರಾಶ್ ಆದ್ರೂ ಏನು ಆಗಿರ್ಲಿಲ್ಲ. ಸೊ ಲೇಲಾ ಇನ್ನ ಏನೇನ್ ಹೇಳ್ಬೇಕು ಅನ್ಕೊಂಡಿದ್ದಳೋ ಅದೆಲ್ಲವನ್ನ ಬರ್ದು ಡಾಲಿಯಾಗೆ ಕೊಡ್ತಾಳೆ. ಡಾಲಿಯಾ ಚಾರ್ಲಿಗೆ ಫೋನ್ ಮಾಡಿದ್ರು, ಅವನು ರಿಸೀವ್ ಮಾಡ್ತಿಲ್ಲ. ಅಜ್ಜಿ ಕಾರ್ಮೆನ್ ನ ಅಂತ್ಯ ಸಂಸ್ಕಾರದಲ್ಲಿ ಬ್ಯುಸಿ ಆಗಿದ್ದಾನೆ, ಆದ್ರೆ ನಾನು ಆದಷ್ಟು ಬೇಗ ಅಲ್ಲಿಗೆ ಬರ್ತೀನಿ ಅಂತ ವಾಯ್ಸ್ ಮೇಲ್ ಕಳಿಸ್ತಾಳೆ ಡಾಲಿಯಾ. ಆಲ್ಬುಕರ್ಕಿಯಲ್ಲಿ ಅಜ್ಜಿ ಕಾರ್ಮೆನ್ ನ ಅಂತ್ಯ ಸಂಸ್ಕಾರ ನಡೀತಾ ಇದೆ. ತುಂಬಾನೇ ಜನ ಮನೆಗೆ ಬಂದಿದ್ದಾರೆ. ಯಾರು ಕಾರ್ಮೆನ್ ನ ಡೆಡ್ ಬಾಡಿ ಹತ್ರ ಇಲ್ಲ, ಎಲ್ಲ ಡೈನಿಂಗ್ ಟೇಬಲ್ ಹತ್ರ ಇದ್ದಾರೆ. ಇಲ್ಲಿಟ್ಟಿರೋ ಊಟ ತಿನ್ನೋಕೆ ಟೇಬಲ್ ಹತ್ರನೇ ಪೊಸೆಸ್ಡ್ ಆಗಿರೋ ಮಾಡ್ ಹಲ್ಲುಗಳನ್ನ ಕಿತ್ಕೊಂತಾ ಇದ್ದಾಳೆ. ಕಿತ್ಕೊಂಡಾಗ ರಕ್ತ ಬರುತ್ತಲ್ಲ, ಅದನ್ನ ಊಟದ ಮೇಲೆಲ್ಲ ಉಗಿತಾ ಇದ್ದಾಳೆ. ಊಟದಲ್ಲಿ ಏನೋ ಸ್ಪೆಷಲ್ ಇದೆ ಅನ್ಸುತ್ತೆ, ತುಂಬಾನೇ ಸ್ವಾದಿಷ್ಟವಾಗಿದೆ ಅಂತ ಜನ ಇದನ್ನ ಆರಾಮಾಗಿ ತಿಂತಾ ಇದ್ದಾರೆ. ಕೇಟಿ ಇನ್ನೇನ್ ರಂಪರಾದ ಅಂತ ಮಾಡ್ತಾಳೋ ಅಂತ ಇವಳ ರೂಮ್ ನ ಡೋರ್ಗೆ ಒಂದೆರಡು ಲಾಕ್ ಎಕ್ಸ್ಟ್ರಾನೇ ಹಾಕಿದ್ದಾರೆ. ಈಗ ನಾವು ನೋಡ್ಬೋದು ಸ್ನೇಹಿತರೆ, ಕೇಟಿ ಇರೋ ರೂಮ್ ನ ಹೊರಗೆಲ್ಲ ಕಪ್ಪು ಮೋಲ್ಡ್ ಮತ್ತೆ ಫಂಗಸ್ ಎಲ್ಲ ಬೆಳ್ಕೊಂಡಿದೆ. ರೂಮೇ ಕೊಳ್ತೋಗ್ತಾ ಇದೆ ಅನ್ನೋ ಹಾಗೆ. ನ್ಯಾಸ್ಮರೇನಿಯನ್ ಇದೇ ಅಲ್ವಾ ಮಾಡೋದು, ಮನುಷ್ಯರಿಗಾಗ್ಲಿ ಯಾವ್ದಾದ್ರು ಜಾಗ ಆಗ್ಲಿ ಕೊಳ್ತೋಗಿರೋ ಹಾಗೆ ಮಾಡ್ತಾನೆ. ಡೋರ್ ಹತ್ರನೇ ಕೂತಿರೋ ಸೆಬಾಸ್ಟಿಯನ್ ನ ಕೇಟಿ ಮಾತಾಡ್ಸಿ ಇವನ ತಲೆ ತಿಂತಾ ಇದ್ದಾಳೆ. ಇವಳ ಕಾಟ ತಡ್ಕೊಳಕಾಗ್ದೆ ರೂಮ್ಗೆ ಹೋಗಿ ಹೆಡ್ಫೋನ್ಸ್ ಹಾಕೊಂಡ್ರು ಕೂಡ ಹೆಡ್ಫೋನ್ಸ್ ಮುಖಾಂತರನೇ ತಲೆ ತಿಂತಾ ಇದ್ದಾಳೆ. ಮಾಡು ಒಂದೊಂದಾಗಿ ಎಲ್ಲಾ ಹಲ್ಲುಗಳನ್ನ ಕಿತ್ ಹಾಕಿದ್ದಾಳೆ. ಈಗ ಮೇಲೆ ಕೇಟಿಯ ರೂಮ್ ಅಲ್ಲಿ ಅವಳು ವಾಂತಿ ಮಾಡಿ ನೆಲ ಎಲ್ಲ ಕೊಳ್ತೋಗಿರೋ ಹಾಗೆ ಮಾಡಿದ್ಲಲ್ಲ, ಅದೇ ಜಾಗದಿಂದ ಮೆತ್ತಗಾಗಿರೋ ಮರವನ್ನ ಮುರ್ದಾಕೊಂಡು ಹೊರಗೆ ಬರ್ತಾಳೆ ಕೇಟಿ. ಮಾಡ್ತಾನ ಅಜ್ಜಿಯ ಡೆಡ್ ಬಾಡಿಯಿಂದ ಯಾರಿಗೂ ಕಾಣ್ದಂಗೆ ಹಲ್ಸೆಟ್ ನ ತೆಕ್ಕೊಂಡು ಹಾಕೊಂತಾಳೆ. ಮತ್ತೆ ಜನರ ಮೇಲೆಲ್ಲ ಪ್ರಾಣಿಯ ರೀತಿ ದಾಳಿ ಮಾಡೋಕೆ ಶುರು ಮಾಡ್ತಾಳೆ. ಇದೇ ಗ್ಯಾಪ್ ಅಲ್ಲಿ ಕೇಟಿ ಅಜ್ಜಿಯ ಶವಪೆಟ್ಟಿಗೆ ಒಳಗೆ ಹಾರಿ ಅಜ್ಜಿಯ ಕತ್ತನ್ನ ಕಚ್ಚಿ ತಿನ್ನೋಕೆ ಶುರು ಮಾಡ್ತಾಳೆ. ಅಂತ್ಯ ಸಂಸ್ಕಾರಕ್ಕೆ ಬಾಡಿ ರೆಡಿ ಮಾಡಿದವರು ದೇಹದ ಒಳಗೆ ಒಂದು ಲಿಕ್ವಿಡ್ ನ ಇಂಜೆಕ್ಟ್ ಮಾಡಿರ್ತಾರೆ, ದೇಹ ಬೇಗ ಕೊಳ್ತೋಗ್ಬಾರ್ದು ಅಂತ. ಆ ಲಿಕ್ವಿಡ್ ಹೊರಗೆ ಬಂದಾಗ ಕೇಟಿ ಅದನ್ನ ಕೂಡ ನೆಕ್ಕೊಂತಾ ಇದ್ದಾಳೆ. ಇದನ್ನ ನೋಡಿ ಮನೆಗೆ ಬಂದಿದ್ದ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ ಕೂಡ ವಾಂತಿ ಮಾಡ್ಕೊಂಡು ಓಡ್ ಹೋಗ್ತಾರೆ. ಈ ಸೀನ್ ಸ್ನೇಹಿತರೆ ಡೈರೆಕ್ಟರ್ ಲೀ ಕ್ರಾನಿನ್ ಅವರ ತಾಯಿಯ ಅಂತ್ಯ ಸಂಸ್ಕಾರದಿಂದ ಇನ್ಸ್ಪೈರ್ ಆಗಿ ಮಾಡಿರೋದು. ಇವಿಲ್ ಡೆಡ್ ರೈಸ್ ಮೂವಿಯನ್ನ ಎಡಿಟ್ ಮಾಡ್ಬೇಕಾದ್ರೆ ಲೀ ಕ್ರಾನಿನ್ ಅವರ ಅಮ್ಮ ತೀರೋಗಿರ್ತಾರೆ. ಆಗ ದುಃಖದಿಂದ ಹೊರಗೆ ಬರೋಕೆ ದ ಮಮ್ಮಿ ಮೂವಿಯ ಸ್ಕ್ರಿಪ್ಟ್ ಬರ್ದಿರ್ತಾರೆ. ಇವರ ತಾಯಿ ಸಾವನ್ನಪ್ಪಿದ ನಂತರ ಅಂತ್ಯ ಸಂಸ್ಕಾರಕ್ಕೆ ಬಾಡಿ ರೆಡಿ ಮಾಡ್ಬೇಕಾದ್ರೆ ತಮ್ಮ ತಾಯಿಯ ಹಲ್ಸೆಟ್ ನ ಮರಿದೆ ಹಾಕ್ಬೇಕು ಅಂತ ಲೀ ಕ್ರಾನಿನ್ ಬಾಡಿ ರೆಡಿ ಮಾಡೋರ್ಗೆ ಹೇಳಿರ್ತಾರೆ. ಅದು ನೆನಪಾಗಿ ಈ ಭಯಾನಕವಾದ ಸೀನ್ ನ ಮೂವಿಯಲ್ಲಿ ಆಡ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಈಗ ರಾತ್ರಿ ಕೇಟಿನ ವೀಲ್ ಚೇರ್ ಗೆ ಕಟ್ ಹಾಕಿ ಇಲ್ಲೇ ಅವಳನ್ನ ಕಾಯ್ಕೊಂಡು ಕೂತಿದ್ದಾನೆ ಚಾರ್ಲಿ. ಇವಳು ತಲೆಯನ್ನ ಪದೇ ಪದೇ ಹಿಂದೆ ಮುಂದೆ ಆಡಿಸ್ತಾನೆ ಇದ್ದಾಳೆ. ಯಾಕೆ ಅಂತ ಚಾರ್ಲಿಗೂ ಗೊತ್ತಾಗ್ತಿಲ್ಲ, ಆದ್ರೆ ನಮಗೆ ಗೊತ್ತಾಗುತ್ತೆ. ಆಗ್ಲೇ ನ್ಯಾಸ್ಮರೇನಿಯನ್ ಸೆಬಾಸ್ಟಿಯನ್ ನ ಕೂಡ ಪೊಸೆಸ್ ಮಾಡ್ಕೊಂಡಿದ್ದಾನೆ. ಕೇಟಿಯ ರೀತಿನೇ ತಲೆ ಆಡಿಸ್ತಾ ಸೆಬಾಸ್ಟಿಯನ್ ಬೆಡ್ಗೆ ತಲೆ ಹೊಡ್ಕೊಂತಾ ಇದ್ದಾನೆ. ಹೇಗೋ ಸರಿಯಾದ ಸಮಯಕ್ಕೆ ಡಾಲಿಯಾ ಮನೆಗೆ ಬಂದಿದ್ರಿಂದ ಕೇಟಿ ಸುಮ್ನಾದ್ಲು. ಸೆಬಾಸ್ಟಿಯನ್ ಬಚಾವಾದ. ಸೇಮ್ ವೈರಸ್ ತರಾನೇ ನ್ಯಾಸ್ಮರೇನಿಯನ್ ಎಲ್ಲರಿಗೂ ಹರಡ್ಕೊಂತಾ ಇದ್ದಾನೆ.
ಡಾಲಿಯಾ, ನಾನು VHS ಟೇಪ್ ನ ತಗೊಂಡ್ ಬಂದಿದ್ದೀನಿ, ಈ ವಿಡಿಯೋ ನಿಮಗೆ ತೋರ್ಸೋಕೆ ಇಷ್ಟ ಇಲ್ಲ, ಆದ್ರೆ ಕೇಟಿಗೆ ಏನಾಗಿದೆ ಅಂತ ನೀವು ನೋಡಿದ್ರೇನೆ ಅರ್ಥ ಆಗೋದು ಅಂತ ಲರಿಸಾ ಮತ್ತೆ ಚಾರ್ಲಿನ ಕೂರಿಸ್ಕೊಂಡು ವಿಡಿಯೋ ಪ್ಲೇ ಮಾಡ್ತಾಳೆ. ವಿಡಿಯೋ ಅಲ್ಲಿ ಮಜಿಷಿಯನ್ ತನ್ನ ಫ್ಯಾಮಿಲಿ ಸೀಕ್ರೆಟ್ ಬಗ್ಗೆ ಹೇಳ್ತಾ ಇದ್ದಾಳೆ. ಅದೇ ಸಾವಿರಾರು ವರ್ಷಗಳ ಹಿಂದೆ ಇವಳ ಫ್ಯಾಮಿಲಿ ಅವರೇ ನ್ಯಾಸ್ಮರೇನಿಯನ್ನ ಮಮ್ಮಿಯ ರೀತಿ ಮಾಡಿ ಬಂಧಿಸೋದ್ರಲ್ಲಿ ಯಶಸ್ವಿಯಾಗಿದ್ದು. ಇದನ್ನ ಮಮ್ಮಿಫಿಕೇಶನ್ ರಿಚುವಲ್ ಅಂತ ಕರೀತಾರೆ. ಈಗ ಇವರು ಕೇಟಿನ ಹಿಡ್ಕೊಂಡು 82ನೇ ಮಮ್ಮಿಫಿಕೇಶನ್ ರಿಚುವಲ್ ಮಾಡಿದ್ದಾರೆ. ಇವಳ ಫ್ಯಾಮಿಲಿ ಅವರು ಇಲ್ಲಿವರೆಗೂ ನಡೆಸ್ಕೊಂಡು ಬಂದಿರೋದನ್ನ ಮಜಿಷಿಯನ್ ಮುಂದುವರಿಸ್ತಾ ಇದ್ದಾಳೆ. ನ್ಯಾಸ್ಮರೇನಿಯನ್ನ ತಕ್ಕ ಮಟ್ಟಿಗೆ ತಡೆಯೋದ್ರಲ್ಲಿ ಮಜಿಷಿಯನ್ ನ ಪೂರ್ವಜರು ಯಶಸ್ವಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನ್ಯಾಸ್ಮರೇನಿಯನ್ನ ಒಬ್ಬ ವ್ಯಕ್ತಿಯ ದೇಹದಲ್ಲಿ ಬಂದಿ ಮಾಡಿ ಸಾರ್ಕೋಫೇಗಸ್ ಒಳಗೆ ಲಾಕ್ ಮಾಡಿದ್ರೆ ಇದು ಪರ್ಮನೆಂಟ್ ಆಗಿ ಇರಲ್ಲ. ಯಾರ ಬಾಡಿಯಲ್ಲಿ ನ್ಯಾಸ್ಮರೇನಿಯನ್ನ ಬಂಧಿಸಿರ್ತಾರೋ ಆ ಬಾಡಿನ ಒಳಗಿಂದ ಸೇವಿಸಿ ದೇಹದ ಎನರ್ಜಿಯನ್ನ ಸೇವಿಸಿ ಬಾಡಿ ಕೊಳತೋಗೋ ಹಾಗೆ ಮಾಡ್ತಾನೆ. ಆ ಬಾಡಿ ಕೇವಲ ಕೊಳತೋಗಿರೋ ಶವದ ರೀತಿ ಆದಾಗ ನ್ಯಾಸ್ಮರೇನಿಯನ್ ಮತ್ತೆ ಸಾರ್ಕೋಫೇಗಸ್ ಇಂದ ಹೊರಗೆ ಬರೋಕೆ ಟ್ರೈ ಮಾಡ್ತಾನೆ. ಇಲ್ಲ ಸಾರ್ಕೋಫೇಗಸ್ ಒಳಗೆ ಇತ್ಕೊಂಡೆ ಶಕ್ತಿ ಕಡಿಮೆ ಇದ್ರು ಬಂಧನದಿಂದ ಮುಕ್ತಗೊಳ್ಳೋಕೆ ಏನ್ ಬೇಕಾದ್ರೂ ಮಾಡೋ ಅಷ್ಟು ಶಕ್ತಿ ಇರುತ್ತೆ. ಹಾಗಾಗಿ ಮಮ್ಮಿಫಿಕೇಶನ್ ರಿಚುವಲ್ ಮಾಡಿ ಹಳೆ ಬಾಡಿಯಿಂದ ಮತ್ತೆ ಇನ್ನೊಂದು ಹೊಸ ಬಾಡಿಗೆ ನ್ಯಾಸ್ಮರೇನಿಯನ್ನ ಟ್ರಾನ್ಸ್ಫರ್ ಮಾಡ್ತಿರ್ತಾರೆ. ಈ ರೀತಿ 81 ಜನಕ್ಕೆ ನ್ಯಾಸ್ಮರೇನಿಯನ್ನ ಟ್ರಾನ್ಸ್ಫರ್ ಮಾಡಿದರೆ ಈಗ 82ನೇ ಅವಳು ಕೇಟಿ. ಈ ಬಾರಿ ಕೇಟಿನ ಯಾಕೆ ಸೆಲೆಕ್ಟ್ ಮಾಡಿದರೆ, ಅದು ಅಸ್ವಾನಿಂದ 800 ಕಿಲೋಮೀಟರ್ ದೂರದಲ್ಲಿ ಇರೋ ಕಾಯ್ರೋಗೆ ಹೋಗಿ. ಇದಕ್ಕೆ 2 ಕಾರಣಗಳಿದೆ. ಒಂದು, ಚಿಕ್ಕ ಮಕ್ಕಳ ದೇಹದ ಒಳಗೆ ನ್ಯಾಸ್ಮರೇನಿಯನ್ನ ಹಾಕಿದ್ರೆ ಮಕ್ಕಳಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ. ನ್ಯಾಸ್ಮರೇನಿಯನ್ 16 ವರ್ಷ ಮಕ್ಕಳನ್ನ ಜೀವಂತವಾಗಿ ಇಟ್ಕೊಂಡು ಎನರ್ಜಿನ ಸ್ವಲ್ಪ ಸ್ವಲ್ಪನೇ ಸೇವಿಸ್ತಾ ಹೋಗ್ತಾನೆ. 2ನೇ ಕಾರಣ, ಪೊಲೀಸ್ ಅವರ ಕೈಗೆ ತಗ್ಲಾಕೋಬಾರ್ದಲ್ಲ. ಅಸ್ವಾನಿಂದ ತುಂಬಾನೇ ದೂರದಲ್ಲಿ ಇರೋ ಕೇಟಿನ ಮಜಿಷಿಯನ್ ತನ್ನ ಮಗಳು ಲೇಲಾಳ ಸಹಾಯದಿಂದ ಟ್ರ್ಯಾಪ್ ಮಾಡ್ತಾಳೆ. ಹೇಗಿದ್ರು ಫಾರಿನ್ ಫ್ಯಾಮಿಲಿ, ಪೊಲೀಸ್ ಅವರು ಕೇಟಿನ ಹುಡ್ಕೋಕೆ ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ ಅಂತ ಎಲ್ಲಾ ಪ್ಲಾನ್ ಮಾಡಿರ್ತಾಳೆ ಮಜಿಷಿಯನ್. ವಿಡಿಯೋ ಅಲ್ಲೇ ಮಮ್ಮಿಫಿಕೇಶನ್ ರಿಚುವಲ್ ಯಾವ ರೀತಿ ನಡೆಯುತ್ತೆ ಅಂತ ಕೂಡ ನೋಡ್ತೀವಿ. ಬೇಸ್ಮೆಂಟ್ ಅಲ್ಲಿ ಸಾರ್ಕೋಫೇಗಸ್ ಇದ್ದ ಜಾಗದಲ್ಲಿ ಮಜಿಷಿಯನ್ ನ ಫ್ಯಾಮಿಲಿ ಅವರು ಅಂದ್ರೆ ಕಲ್ಟ್ ಅವರೆಲ್ಲ ಒಟ್ಟಿಗೆ ಸೇರಿದರೆ ಸಾರ್ಕೋಫೇಗಸ್ ನ ಡೋರ್ ಓಪನ್ ಮಾಡಿರೋದ್ರಿಂದ ಒಳಗೆ ಇರೋ ಹಳೆ ಬಾಡಿನ ನಾವು ನೋಡಬಹುದು. ಈ ತರ ಬಾಡಿಯಲ್ಲಿ ಕೊಳತೋಗಿರೋ ಚರ್ಮ ಮತ್ತೆ ಮೂಳೆ ಬಿಟ್ರೆ ಏನು ಇಲ್ಲ ಅನ್ನೋ ರೀತಿ ಆಗಿದೆ. ಹಾಗಾಗಿ ನೆಕ್ಸ್ಟ್ ಕೇಟಿಯ ಬಾಡಿ ಕೊಟ್ರೆ ಅವಳು ಈ ರೀತಿ ಆಗೋಕೆ ತುಂಬಾನೇ ವರ್ಷಗಳು ಬೇಕಾಗುತ್ತೆ. ಅವಳಲ್ಲಿ ಎನರ್ಜಿ ಜಾಸ್ತಿ ಇದೆ ಅಂತ ಆಚರಣೆ ಶುರು ಮಾಡ್ತಾರೆ. ಎಲ್ಲರೂ ಮರದಿಂದ ಮಾಡಿರೋ ಮಾಸ್ಕ್ ನ ಹಾಕೊಂಡು ಮಂತ್ರಗಳನ್ನ ಹೇಳ್ತಾ ಇದ್ದಾರೆ. ಕೇಟಿನ ಒಂದು ವುಡನ್ ಸ್ಟ್ರಕ್ಚರ್ ಗೆ ಕಟ್ ಹಾಕಿದ್ದಾರೆ. ಕೇಟಿನನ್ನ ಬಿಟ್ಬಿಡಿ ಅಂತ ಎಷ್ಟೇ ಬೇಡ್ಕೊಂಡ್ರು ಬಿಡಲ್ಲ. ಇವಳನ್ನ ಇಟ್ಕೊಂಡ್ ಬಂದು ಸಾರ್ಕೋಫೇಗಸ್ ನ ಮೇಲಿಡ್ತಾರೆ. ಮತ್ತೆ ಮಂತ್ರಗಳನ್ನ ಹೇಳೋಕೆ ಮುಂದುವರಿಸಿದಾಗ ಕೊಳತೋಗಿರೋ ವ್ಯಕ್ತಿ ಎದ್ದು ಇವನ ದೇಹದಿಂದ ಬ್ಲಾಕ್ ಲಿಕ್ವಿಡ್ ಮೇಲಿರೋ ಕೇಟಿಯ ಬಾಯಿ ಒಳಗೆ ಹೋಗುತ್ತೆ. ಈ ರೀತಿ ನ್ಯಾಸ್ಮರೇನಿಯನ್ ಕೇಟಿಯ ದೇಹ ಸೇರಿದ್ದು. ಕಾಂಜುರಿಂಗ್ ಯೂನಿವರ್ಸ್ ನ ಮೂವೀಸ್ ಅಲ್ಲಿ ನಾವು ನೋಡಿದೀವಿ. ಇದೇ ರೀತಿ ಡೀಮನ್ ಅಥವಾ ಆತ್ಮ ಪೊಸೆಸ್ ಮಾಡ್ಕೊಳ್ಳೋದು, ಬಾಯಿಂದ ರಕ್ತ ಅಥವಾ ಬ್ಲಾಕ್ ಲಿಕ್ವಿಡ್ ಬರುತ್ತೆ. ಕಾಂಜುರಿಂಗ್ ಮೂವೀಸ್ ಅಲ್ಲಿ ಮೇಲಿಂದ ಬಂದ್ರೆ ಇಲ್ಲಿ ಕೆಳಗಿಂದ ಮೇಲ್ ಹೋಗ್ತಾ ಇದೆ ಅಷ್ಟೇ. ಯಾಕಂದ್ರೆ ನ್ಯಾಸ್ಮರೇನಿಯನ್ ಸೈನ್ಸ್ ಅಲ್ಲಿ ಫೇಲ್ ಆಗಿದ್ದ, ಗ್ರಾವಿಟಿ ಬಗ್ಗೆ ಗೊತ್ತಿಲ್ಲ. ಕೇಟಿ ಪೊಸೆಸ್ಡ್ ಆದ ನಂತರ ಇವಳ ದೇಹಕ್ಕೆಲ್ಲ ಟೈಟ್ ಆದ ಚರ್ಮದಿಂದ ಮಾಡಿರೋ ಬ್ಯಾಂಡೇಜಸ್ ನ ಸುತ್ತುತ್ತಾರೆ. ಮಮ್ಮಿ ಮಾಡ್ದಂಗೆನೆ. ಡಿಫ್ರೆನ್ಸ್ ಏನಂದ್ರೆ ಬ್ಯಾಂಡೇಜ್ ಬಟ್ಟೆಯ ರೀತಿ ಮೆಟೀರಿಯಲ್ ಇಂದ ಮಾಡಿರೋದಲ್ಲ, ಚರ್ಮದಿಂದ ಮಾಡಿರೋದು. ಇದರ ಮೇಲೆಲ್ಲ ಮಂತ್ರಗಳನ್ನ ಬರ್ದಿದ್ದಾರೆ. ಈ ರೀತಿ ಮಾಡಿ ಸಾರ್ಕೋಫೇಗಸ್ ಒಳಗೆ ಮಲಗಿಸಿ ಮತ್ತೆ ಲೆದರ್ ಬ್ಯಾಂಡೇಜ್ ನ ಸುತ್ತುತ್ತಾರೆ. ಇದೇ ರೀತಿ ಕೇಟಿ 8 ವರ್ಷ ಇದ್ದಿದ್ರಿಂದ ಚರ್ಮದ ಬ್ಯಾಂಡೇಜ್ ಮೇಲೆನೆ ಕೇಟಿಯ ಚರ್ಮ ಬೆಳ್ಕೊಳ್ಳೋಕೆ ಶುರು ಆಗಿರುತ್ತೆ. ಅದಕ್ಕೆ ಕೇಟಿಯ ಚರ್ಮ ನಾರ್ಮಲ್ ಮನುಷ್ಯರ ರೀತಿ ಇರ್ಲಿಲ್ಲ. ಈಗ ಇವರು ಟಿವಿ ನೋಡ್ತಾ ಇದ್ದಾರೆ. ವಿಡಿಯೋ ಲೀಕ್ ಆಗೋಯ್ತಲ್ಲ ಅಂತ ಕೇಟಿ ಒಳಗಿದ್ದ ನ್ಯಾಸ್ಮರೇನಿಯನ್ ತಾನು ಪೊಸೆಸ್ ಮಾಡ್ಕೊಂಡಿರೋ ಸೆಬಾಸ್ಟಿಯನ್ ನ ತನ್ನ ರೂಮ್ಗೆ ಕರೆಸ್ಕೊಂಡು ಇವನ ಸಹಾಯದಿಂದ ದೇಹದ ಮೇಲೆ ಸುತ್ತಿರೋ ಆ ಚರ್ಮದ ಬ್ಯಾಂಡೇಜಸ್ ನ ಕಿತ್ ಹಾಕ್ತಾ ಇದ್ದಾಳೆ. ಡಾಕ್ಟರ್ ಕೂಡ ಚರ್ಮ ಎಲ್ಲ ಪರ್ಚ್ಕೊಂತಾ ಇದ್ದಾಳೆ. ಚರ್ಮವನ್ನ ಕಿತ್ ಹಾಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ ಅಂತ ಹೇಳ್ತಿದ್ರು. ಅದಾದ್ಮೇಲೂ ಚರ್ಮ ಕಿತ್ ಹಾಕೊಳ್ಳೋದಕ್ಕೆ ಟ್ರೈ ಮಾಡ್ತಿರೋದು ನಾವು ನೋಡೇ ಇದ್ದೀವಿ. ಯಾಕೆ ರೀತಿ ಮಾಡ್ತಿದ್ಲು ಅಂದ್ರೆ ನ್ಯಾಸ್ಮರೇನಿಯನ್ ನ ಶಕ್ತಿ ಕಡಿಮೆ ಮಾಡೋ ಮಂತ್ರಗಳನ್ನ ಬರ್ದಿರೋ ಬ್ಯಾಂಡೇಜ್ ಇವಳ ಚರ್ಮದ ಕೆಳಗೆ ಇನ್ನೂ ಹಾಗೆ ಇದೆ. ಅದನ್ನ ಈಗ ಸೆಬಾಸ್ಟಿಯನ್ ನ ಸಹಾಯದಿಂದ ಕಿತ್ತಾಕೊಂತಾ ಇರೋದು. ನ್ಯಾಸ್ಮರೇನಿಯನ್ ಇಷ್ಟು ಶಕ್ತಿಶಾಲಿ ಆಗೋಕೆ ಕಾರಣ ಆರ್ಕಿಯೋಲಜಿಸ್ಟ್ ಗಳು ಪ್ಲೇನ್ ಕ್ರಾಶ್ ಆದ್ಮೇಲೆ ಸಾರ್ಕೋಫೇಗಸ್ ನ ಎತ್ತಾಕೊಂಡ್ ಬಂದು ಮೊದಲು ಮಾಡಿದ ದೊಡ್ಡ ತಪ್ಪೇನಂದ್ರೆ ಮಂತ್ರಗಳನ್ನ ಬರ್ದಿರೋ ಲೆದರ್ ಬ್ಯಾಂಡೇಜಸ್ ನ ತೆಗೆದಿದ್ದು. ಇದರಿಂದ ನ್ಯಾಸ್ಮರೇನಿಯನ್ ನ ಶಕ್ತಿ 50% ಅಷ್ಟು ಜಾಸ್ತಿ ಆಗಿತ್ತು. ಈಗ ಚರ್ಮದ ಒಳಗಿರೋ ಚರ್ಮದ ಬ್ಯಾಂಡೇಜಸ್ ಗಳನ್ನ ಕೂಡ ಕಿತ್ತಾಕಿರೋದ್ರಿಂದ 100% ಪವರ್ಫುಲ್ ಆಗಿದ್ದಾನೆ ನ್ಯಾಸ್ಮರೇನಿಯನ್. ಇಲ್ಲೂ ಈಗ ಈಜಿಪ್ಟ್ ನ ರೀತಿನೇ ಸ್ಯಾಂಡ್ ಸ್ಟಾರ್ಮ್ ಬರೋಕೆ ಶುರು ಆಯ್ತು. ವಾತಾವರಣವನ್ನ ಕಂಟ್ರೋಲ್ ಮಾಡೋ ಶಕ್ತಿ ಕೂಡ ಇದೆ ನ್ಯಾಸ್ಮರೇನಿಯನ್ಗೆ. ವಿಡಿಯೋ ನೋಡಿ ಚಾರ್ಲಿ ಶಾಕ್ ಅಲ್ಲಿ ಸ್ಟ್ಯಾಚು ತರ ಕೂತಿದ್ದಾನೆ. ಅದೇ ಡಾಲಿಯಾ ಮತ್ತೆ ಲರಿಸಾ ಕೇಟಿಯ ರೂಮ್ಗೆ ಹೋಗಿ ಡೋರ್ ಓಪನ್ ಮಾಡೋಕೆ ಟ್ರೈ ಮಾಡ್ತಿದ್ದಾಗ ಒಳಗಿಂದ ಕೇಟಿನೇ ಡೋರ್ ಓಪನ್ ಮಾಡ್ತಾಳೆ. ಈಗ ತಾನೇ ವಿಡಿಯೋ ನೋಡಿ ಸುಧಾರಿಸ್ಕೊಂಡ್ ಬಂದಿದ್ದ ಚಾರ್ಲಿ ಮೇಲೆ ದಾಳಿ ಮಾಡೋಕೆ ಬರ್ತಾಳೆ. ಇವಿಲ್ ಡೆಡ್ ಮೂವೀಸ್ ಅಲ್ಲಿ ಪೊಸೆಸ್ಡ್ ಆದವರು ಎಷ್ಟು ವೈಲೆಂಟ್ ಆಗಿ ದಾಳಿ ಮಾಡ್ತಾರೋ ಅದೇ ರೀತಿ ಕೇಟಿ ಚಾರ್ಲಿಯ ಕೆನ್ನೆ ಕಚ್ಚಿ ಚರ್ಮವನ್ನ ತಿನ್ಕೊಂಡು ತನ್ನ ತಲೆಯಿಂದ ಇವನ ಮುಖಕ್ಕೆ ಒಂದೇ ಸಮ ಹೊಡಿಬೇಕಾದ್ರೆ ಲರಿಸಾ ಮತ್ತೆ ಡಾಲಿಯಾ ಇವನನ್ನ ಕಾಪಾಡೋಕೆ ನೋಡ್ತಾರೆ. ಆದ್ರೆ ಇಬ್ಬರ ಕೈಯಲ್ಲೂ ಆಗಲ್ಲ. ಕೇಟಿ ಡಾಲಿಯಾನ ಮೆಟ್ಟಿಲುಗಳ ಮೇಲಿಂದ ಕೆಳಗೆ ತಳ್ಳಿ
ಹೇಳ್ತಾಳೆ. ಲರಿಸಾ ಕೇಟಿಯ ರೂಮ್ಗೆ ಹೋಗಿ ಇವಳು ಸಮಾಧಾನ ಆಗೋ ಇಂಜೆಕ್ಷನ್ ಇದೆಯಲ್ಲ ಅದನ್ನ ತಗೊಂಡ್ ಬರುವಾಗ ಪೊಸೆಸ್ಡ್ ಆಗಿರೋ ಸೆಬಾಸ್ಟಿಯನ್ ಇವಳ ಮೇಲೆ ದಾಳಿ ಮಾಡ್ತಾನೆ. ಹಾಗಾಗಿ ಈ ರೂಮ್ ಅಲ್ಲೇ ಸಣ್ಣ ಡೋರ್ ಇದೆಯಲ್ಲ ಗೋಡೆಯ ಮಧ್ಯ ಹೋಗೋಕೆ, ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ ಲರಿಸಾ. ಹಿಂದನೆ ಸೆಬಾಸ್ಟಿಯನ್ ಕೂಡ ಹೋಗ್ತಾ ಇದ್ದಾನೆ. ಈ ಕಡೆ ಡಾಲಿಯಾ ಹತ್ರ ಅಜ್ಜಿ ಕಾರ್ಮೆನ್ ನ ಡೆಡ್ ಬಾಡಿ ಎದ್ದು ಬರುತ್ತೆ. ಸಾವನ್ನಪ್ಪಿರೋ ಬಾಡಿಯನ್ನ ಕೂಡ ಪೊಸೆಸ್ ಮಾಡ್ಕೊಳ್ಳೋ ಶಕ್ತಿ ನ್ಯಾಸ್ಮರೇನಿಯನ್ಗೆ ಇದೆ. ಅಜ್ಜಿಯ ಬಾಯಿಂದ ಹೊರಗೆ ಬಂದ ಚೇಳು ಡಾಲಿಯಾಳ ಬಾಯಿ ಒಳಗೆ ಹೋಗಿ ಗಂಟಲಿನಿಂದ ಹೊರಗೆ ಬರ್ತಿದೆ. ಹೇಗೋ ಡಾಲಿಯಾ ಬಾಯಿ ಒಳಗೆ ಕೈ ಹಾಕಿ ಚೇಳನ್ನ ಹೊರಗೆ ತೆಗಿತಾಳೆ. ಮತ್ತೆ ಅಜ್ಜಿಗೆ ಹೊಡೆದು ಚಾರ್ಲಿ ಹತ್ರ ಬರ್ತಿದ್ದಾಳೆ. ಚಾರ್ಲಿ ಕೂಡ ಕೇಟಿಯ ವಿರುದ್ಧ ಹೋರಾಡೋಕೆ ಟ್ರೈ ಮಾಡ್ತಿದ್ರು, ಆಗ್ತಿಲ್ಲ. ಇವಳು ತುಂಬಾನೇ ಶಕ್ತಿಶಾಲಿ ಆಗಿದ್ದಾಳೆ. ಹಾಗಾಗಿ ಕೊನೆಗೆ ಇವನಿಗೆ ಉಳಿಯೋದು ಒಂದೇ ದಾರಿ, ಅದೇ ಕೇಟಿಯ ಒಳಗಿರೋ ನ್ಯಾಸ್ಮರೇನಿಯನ್ನ ಈಗ ತನ್ನ ಒಳಗೆ ಕರ್ಸ್ಕೊಳ್ಳೋದು. ಈ ಪ್ಲಾನ್ ನ ಸನ್ನೆ ಮುಖಾಂತರನೇ ಚಾರ್ಲಿ ಡಾಲಿಯಾಗೆ ಹೇಳಿ ಕೇಟಿನ ಗಟ್ಟಿಯಾಗಿ ಹಿಡ್ಕೊಂತಾನೆ. ಡಾಲಿಯಾಳ ಗಂಟಲು ತೂತ ಆಗಿರೋದ್ರಿಂದ ವಾಯ್ಸ್ ಸರಿಯಾಗಿ ಬರ್ತಿಲ್ಲ. ಹಾಗಾಗಿ ತೂತದ ಒಳಗೆ ಬೆರಳನ್ನ ಸಿಗಿಸ್ಕೊಂಡು ಮಜಿಷಿಯನ್ ಮಮಿಫಿಕೇಶನ್ ರಿಚುವಲ್ ನ ಸಮಯದಲ್ಲಿ ಯಾವ ಮಂತ್ರವನ್ನ ಪದೇ ಪದೇ ಹೇಳಿದ್ಲೋ ಅದನ್ನೇ ಇವಳು ಹೇಳೋಕೆ ಶುರು ಮಾಡ್ತಾಳೆ. ಈ ಮಂತ್ರ ಹೇಳಿದಾಗ ನ್ಯಾಸ್ಮರೇನಿಯನ್ ಬೇಡ ಅಂದ್ರೂ ಬೇರೆ ದೇಹಕ್ಕೆ ಹೋಗ್ಲೇಬೇಕಾಗುತ್ತೆ, ಹಳೆ ದೇಹದಲ್ಲಿ ಇರೋಕಾಗಲ್ಲ. ಹಾಗಾಗಿ ಕೊನೆಗೂ ಬ್ಲಾಕ್ ಲಿಕ್ವಿಡ್ ನ ರೂಪದಲ್ಲಿ ಚಾರ್ಲಿಯ ದೇಹ ಸೇರ್ತಾನೆ ನ್ಯಾಸ್ಮರೇನಿಯನ್. ಲರಿಸಾ ಕೂಡ ಇಲ್ಲಿಗೆ ಬರ್ತಾಳೆ. ಇವಳು ತನ್ನ ಹಿಂದೆ ಬಂದಿದ್ದ ಸೆಬಾಸ್ಟಿಯನ್ಗೆ ಕೇಟಿಯ ಇಂಜೆಕ್ಷನ್ ಕೊಟ್ಟು ಮಲಗಿಸಿದ್ದಾಳೆ. ಕೇಟಿ ಪೊಸೆಷನ್ ಇಂದ ಹೊರಗೆ ಬಂದ ನಂತರ ಮನೆಗೆ ಬಂದಾಗ್ಲಿಂದ ಮೊದಲನೇ ಬಾರಿ ನಾರ್ಮಲ್ ಆಗಿ ಅಮ್ಮ ಅಂತ ಲರಿಸಾ ಹತ್ರ ಮಾತಾಡ್ತಾಳೆ. ಇದಾಗಿ ಕೆಲವು ದಿನಗಳ ನಂತರ ಚಾರ್ಲಿನ ಕೂಡ ಮಮ್ಮಿಯ ರೀತಿ ಮಾಡಿ ಬೇಸ್ಮೆಂಟ್ ಅಲ್ಲಿ ಇವನು ಗ್ರೀಟಿಂಗ್ ಕಾರ್ಡ್ಸ್ ಮತ್ತೆ ಲೆಟರ್ಸ್ ನೆಲ್ಲ ಇಟ್ಟಿದ್ದ ಪೆಟ್ಟಿಗೆ ಒಳಗೆನೆ ಹಾಕಿ ಲಾಕ್ ಮಾಡಿದ್ದಾರೆ. ಬೇಸ್ಮೆಂಟ್ ತುಂಬಾ ಮಂತ್ರಗಳನ್ನ ಬರ್ದಿದ್ದಾರೆ. ಈಗ ಹುಷಾರಾಗಿರೋ ಕೇಟಿ ತನ್ನ ತಂದೆ ಜೊತೆ ಮಾರ್ಸ್ ಕೋಡಲ್ಲಿ ಮಾತಾಡ್ತಿದ್ದಾಳೆ. ಪೆಟ್ಟಿಗೆ ಮೇಲಿಂದ ಇವಳು ಕುಟ್ಟೋದು, ಒಳಗಿಂದ ಚಾರ್ಲಿ ಕುಟ್ಟುತ್ತಾ ಇದ್ದಾನೆ. ಇದನ್ನ ನೋಡೋಕಾಗ್ದೆ ಲರಿಸಾ ಒಂದು ಪ್ಲಾನ್ ಮಾಡಿ ನಂತರ ಡಾಲಿಯಾಗೆ ಫೋನ್ ಮಾಡಿ ತನ್ನ ಪ್ಲಾನ್ ಹೇಳ್ತಾಳೆ. ಪ್ಲಾನ್ ಏನು ಅಂತ ಈಗ ನೋಡೋಣ. ಮಜಿಷಿಯನ್ಗೆ ಡಾಲಿಯಾ ಶೂಟ್ ಮಾಡಿದ್ರು ಕೂಡ ಇನ್ನೂ ಬದುಕಿದ್ದಾಳೆ. ಒಳಗೆ ಯಾವ ಪಾರ್ಟ್ಸ್ಗೂ ಡ್ಯಾಮೇಜ್ ಆಗಿರ್ಲಿಲ್ಲ. ಹಾಗಾಗಿ ಸದ್ಯಕ್ಕೆ ಹಾಸ್ಪಿಟಲ್ ಅಲ್ಲಿ ಪೊಲೀಸ್ ಅವರೇ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ. ಯಾರು ಇಲ್ದೇ ಇದ್ದಾಗ ಲರಿಸಾ ನರ್ಸ್ ನ ರೀತಿ ಬಂದು ಇವಳಿಗೆ ಪ್ರಜ್ಞೆ ತಪ್ಪೋ ಇಂಜೆಕ್ಷನ್ ನ ಇಂಜೆಕ್ಟ್ ಮಾಡ್ತಾಳೆ. ಹಿಂದೆನೆ ಡಾಲಿಯಾ ಚಾರ್ಲಿನ ವೀಲ್ ಚೇರ್ ಮೇಲೆ ಕರ್ಕೊಂಡ್ ಬರ್ತಾಳೆ. ಏನ್ ಪ್ಲಾನ್ ಅಂದ್ರೆ ನ್ಯಾಸ್ಮರೇನಿಯನ್ ನ ಮೆಜಿಷಿಯನ್ಗೆ ವಾಪಸ್ ಕೊಡೋದು. ಹೇಗಿದ್ರು ಡಾಲಿಯಾಗೆ ಮಮಿಫಿಕೇಶನ್ ರಿಚುವಲ್ ನ ಮಂತ್ರ ಬರುತ್ತಲ್ಲ, ರೂಮ್ ಡೋರ್ ನ ಕ್ಲೋಸ್ ಮಾಡಿ ಡಾಲಿಯಾ ಚಾರ್ಲಿಯ ದೇಹದಲ್ಲಿ ಇರೋ ನ್ಯಾಸ್ಮರೇನಿಯನ್ ನ ಮಜಿಷಿಯನ್ ನ ದೇಹಕ್ಕೆ ಟ್ರಾನ್ಸ್ಫರ್ ಮಾಡೋಕೆ ಶುರು ಮಾಡ್ತಾಳೆ. ಈ ಮಜಿಷಿಯನ್ ಇರೋ ರೂಮ್ ನಂಬರ್ ಎಷ್ಟು ಗೊತ್ತಾ? ಅರಾಬಿಕ್ ಅಲ್ಲಿ ಬರ್ದಿದೆ, ಇಂಗ್ಲಿಷ್ ಅಲ್ಲಿ ರೂಮ್ ನಂಬರ್ 237. ಎಲ್ಲೋ ಈ ನಂಬರ್ ನ ಕೇಳ್ದಂಗಿದ್ಯಲ್ಲ ಅಂತ ಅನ್ಸಿದ್ರೆ ದ ಶೈನಿಂಗ್ ಮೂವಿಯಲ್ಲಿ ನೋಡಿದ್ದೀವಿ ಸ್ನೇಹಿತರೆ. ರೂಮ್ ನಂಬರ್ 237 ಇಡೀ ಓವರ್ಲುಕ್ ಹೋಟೆಲ್ ಹಾಂಟೆಡ್ ಆಗಿದ್ರು. ಈ ರೂಮ್ ಮಾತ್ರ ಅತ್ಯಂತ ಭಯಾನಕವಾಗಿರುತ್ತೆ. ಬೆತ್ತಲೆ ಆಗಿರೋ ಮಹಿಳೆಯ ಆತ್ಮ ಅದೇ ರೂಮ್ ಅಲ್ಲಿ ಇರೋದು ದ ಶೈನಿಂಗ್ ಮೂವಿ ಅಷ್ಟೇ ಅಲ್ಲ, ಡಾಕ್ಟರ್ ಸ್ಲೀಪ್ ಮೂವಿಯಲ್ಲೂ ನೋಡಿದ್ದೀವಿ. ಸೊ ಇವಿಲ್ ಡೆಡ್ ಮೂವಿಗೂ ಈ ಮೂವಿಗೂ ಯಾವ ರೀತಿ ಸಿಮಿಲಾರಿಟೀಸ್ ಇದೆ ಅಂತ ಈ ಮೂವಿಯನ್ನ ನೋಡಿದಾಗ್ಲೇ ನಿಮ್ಗೆ ಗೊತ್ತಾಗಿರುತ್ತೆ. ಎರಡು ಮೂವಿಯಲ್ಲಿ ಬರೋ ಡಿಮನ್ ಬೇರೆ ಬೇರೆ ಆಗಿರ್ಬೋದು, ಆದ್ರೆ ಅಟ್ಯಾಕ್ ಮಾಡೋ ರೀತಿ, ಪೊಸೆಸ್ ಮಾಡ್ಕೊಳ್ಳೋ ರೀತಿ ಎರಡು ಮೂವೀಸ್ ಅಲ್ಲಿ ಒಂದೇ ರೀತಿ ಇದೆ. ವೈರಸ್ ನ ರೀತಿ ಬೇರೆಯವರ ದೇಹ ಸೇರೋದು, ಎಲ್ಲರನ್ನ ಪೊಸೆಸ್ ಮಾಡ್ಕೊಂಡು ಭಯಾನಕವಾಗಿ ಕೊಲ್ಲೋದು. ಅದಕ್ಕೆ ಈ ಮೂವಿ ಇವಿಲ್ ಡೆಡ್ ಯೂನಿವರ್ಸ್ ಅಲ್ಲೇ ನಡೆಯುತ್ತೆ ಅಂತ ಡೈರೆಕ್ಟರ್ ಲೀ ಕ್ರಾನಿನ್ ಅವರು ಹೇಳಿದ್ದಾರೆ. ಈ ವಿಡಿಯೋ ಅಲ್ಲಿ ಮೂವಿಯ ಸ್ಟೋರಿಯ ಜೊತೆಗೆ ಇವಿಲ್ ಡೆಡ್ ರೈಸ್ ಗೆ ಯಾವ ರೀತಿ ಕನೆಕ್ಷನ್ ಇದೆ, ಈ ಮೂವಿಯಲ್ಲಿ ನಡೆದ ಕೆಲವು ಘಟನೆಗಳು ಯಾಕೆ ನಡೀತು ಅಂತ ಮೂವಿಯಲ್ಲಿ ತೋರ್ಸಲ್ಲ. ತುಂಬಾನೇ ರಿಸರ್ಚ್ ಮಾಡಿ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಇನ್ನೇನಾದ್ರೂ ಡೌಟ್ ಇದ್ರೆ ಮಿಸ್ ಮಾಡದೆ ಕಮೆಂಟ್ಸ್ ಅಲ್ಲಿ ಕೇಳಿ, ನಾನು ಉತ್ತರ ಕೊಡೋಕೆ ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.